ಇವತ್ತಿನ ದಿವಸ ನಾವು 5ನೇ ಸಂಧಿ ಪರಮಾನುಭೂತಿಯ 6ನೇ ಸೂತ್ರವನ್ನು ನೋಡ್ಬೇಕಾಗ್ಯದ. ಇಲ್ಲಿವರೆಗೆ ಆ ನಿಯಮದಲ್ಲಿ ಹೇಳಲ್ಪಟ್ಟಂತ 5 ಅಂಗಗಳನ್ನು ಹೇಳಿದ್ರು. ಈಗ ಉಳಿದ ಅಂಗಗಳನ್ನ ಹೇಳೋರಲ್ಲ ಈ ಸೂತ್ರದಲ್ಲಿ. ಶ್ರುತಿಯ ತಾನರಿಯದೆ ಗುರುಮತವಿಡಿಯದೆ ಗತಿಯೇನು ಬೇರೆ ಅರಿಸಿದೊಳೆ ಉಂಟೆ. ಶ್ರುತಿಯನ್ನ ತಿಳಿಲಿಲ್ಲ, ಗುರುಮತನೂ ಗೊತ್ತಿಲ್ಲ. ಹಂಗಾರ ಗತಿ ಅಂದ್ರ ನಮ್ದು ಮುಂದಿನ ಗತಿ ಹೆಂಗ? ಗತಿ ಅಂತಂದ್ರೆ ಏನರ್ಥ? ಮೋಕ್ಷ. ನಮ್ದು ಮುಂದಿನ ಒಟ್ಟ ಇತಿಗತಿ ಅಂತೀವಲ್ಲ, ಇತಿಗತಿ ಅಂದ್ರೆ ಏನು? ಎಲ್ಲಿಗೆ ಹೋಗೋರು ನಾವು ಮುಂದ? ಗತಿ ಅಂದ್ರೆ ಗಮನ ಎಲ್ಲಿ ಮಾಡ್ತೀವಿ? ಏನು ಸಂಸಾರ ಕಡೆಗೆ ಅದನೋ ಗಮನ, ಏನು ಮೋಕ್ಷದ ಕಡೆಗೆ ಅದನೋ? ಇರುವ 2 ದಾರಿ ಅಲ್ಲ, ಒಂದು ಬಂಧನ, ಒಂದು ಮೋಕ್ಷ. ಆ ಗತಿಯನ್ನು ಬೇರೆ ಅರಿಸಿದೊಡೆ ಉಂಟೆ. ಎಲ್ಲಿ ಅರಿಸ್ಬೇಕ್ರಿ ಅದನ್ನ? ಶ್ರುತಿಯಲ್ಲಿ ಅಥವಾ ಗುರುಮತದಲ್ಲಿ ಹುಡುಕ್ಬೇಕ ಹೊರತು ಬೇರೆ ಜಗತ್ನ ಹುಡುಕಾಡಿದ್ರೆ ಸಿಗುವುದಿಲ್ಲ ಅಂತಾನು. ಈ ಮಾತಿನ ಅರ್ಥ ಆಗುದ ಬಹಳ ವಜ್ಜದ. ಅಹಂಕಾರ ಇದ್ದವ್ರಿಗೆ ಈ ಮಾತಿನ ಅರ್ಥನ ಆಗಂಗಿಲ್ಲ. ಗುರುಮತ ಬಿಡಿಯದೆ ಶ್ರುತಿಯನ್ನು ತಾನರಿಯದೆ ಏನ್ರಿ? ವೇದಕ್ಕೆ ಪ್ರಮಾಣ ಕೊಡದನ ನಾವು ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದ ಈ ಪ್ರಮಾಣದಿಂದ ಹಿಡ್ಕೊಂಡು ಹೋದ್ರೆ ಎಂದೂ ನಮಗೆ ಈ ದಾರಿ ಸಿಗುವುದಿಲ್ರಿ. ನಾ ಕಣ್ಣಿಗೆ ಕಂಡಿದ್ದನ್ನ ನಂಬಾವ, ಕಿವಿಯಿಂದ ಕೇಳಿದ್ದನ್ನ ನಂಬಾವ, ನಾಲಿಗೆ ರುಚಿಸಿದ್ದನ್ನ ನಂಬಾವ, ಚರ್ಮಕ್ಕೆ ಸ್ಪರ್ಶ ಆಗಿದ್ದನ್ನ ಐತನ್ನಾವ, ಮೂಗಿಗೆ ಅದ್ರದ್ದು ವಾಸನೆ ಗೊತ್ತಾದ್ರ ಅದು ಅಂತ ವಸ್ತು ಅದ ಸುಗಂಧ ದ್ರವ್ಯ ಆಗಲಿ ದುರ್ಗಂಧ ದ್ರವ್ಯ ಐತ್ ಅನ್ನೋದು ಗೊತ್ತಿಡ್ಯಾವ ಅಂದ್ರ ಇದು 5 ವಿಷಯಗಳಿಗೆ ನಿಲುಕಲಾರದ ಒಂದು ಪರಮಾತ್ಮ ತತ್ವ ಅದ. ಆತ್ಮ ತತ್ವ ಅಂತಾರ ಅದಕ್ಕ. ಆತ್ಮ ಅಂದ್ರ ನಾನೇ, ನನ್ನ ನಿಜವಾದ ಸ್ವರೂಪ, ಮತ್ತು ನನ್ನ ಬಿಟ್ಟು ಬೇರೆ ಅಲ್ಲ. ಅಂತ ಸ್ವರೂಪವನ್ನು ತಿಳ್ಕೊಬೇಕಂದ್ರ ಶ್ರುತಿಗೆ ಆ ಶ್ರುತಿ ಪ್ರಮಾಣವನ್ನು ಒಪ್ಪಬೇಕು. ಆ 6ನೇ ಪ್ರಮಾಣ, ಈ 5 ಪ್ರಮಾಣಗಳಿಗೆ ನಿಲ್ಕುವುದಿಲ್ಲ. ಅದು ಕಡಿಮೆ ಬೀಳ್ತದೆ. ಇವು 5 ಪ್ರಮಾಣಗಳ ಲೌಕಿಕದಾಗ ಪ್ರಮಾಣ ಅದಾವ ಇವು, ಏನ್ರಿ? ನಿರ್ಗುಣ ವಿಷಯದಲ್ಲಿ ಪ್ರಮಾಣ ಆಗುದಿಲ್ಲ ಇವು, ಸಗುಣದಾಗ ಪ್ರಮಾಣ ಅದಾವ ಇವು ಅಂತ. ವೇದ ವಾಕ್ಯವನ್ನು ತಾನು ತಿಳಿಯದೆ, ಸಂಪ್ರದಾಯ ಆಚಾರ್ಯರ ಒಪ್ಪಿಗೆಯನ್ನು ಸ್ವೀಕಾರ ಮಾಡದೆ, ಗುರು ಬೇಕಲ್ರಿ? ಪರಂಪರೆ ಒಳಗಿದ್ದಂತ ಗುರುಗಳು ಬೇಕು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಆದಿಗುರು ನಾರಾಯಣನಿಂದ ಹಿಡ್ಕೊಂಡು ನರಕ ಮಧ್ಯದಲ್ಲಿ ವ್ಯಾಸ ಮಹರ್ಷಿಗಳು, ನರಕ ಮತ್ತು ಶಂಕರಾಚಾರ್ಯರು, ಅವ್ರ ಶಿಷ್ಯರು, ಮತ್ತ ಶಿಷ್ಯ ಪ್ರಶಿಷ್ಯ ರೂಪೇಣ ಆ ವಿದ್ಯೆ ಏನದ? ಗಂಗಾ ನದಿ ಹೆಂಗ ಹರಿದದ ಹಂಗ ಈ ಗುರು ಶಿಷ್ಯರ ಪರಂಪರೆ ಹರ್ಕೊಂತ ಬಂದದ. ಈ ವಿದ್ಯಾ ಆ ಪರಂಪರೆ ಒಳಗ ಐತ್ರಿ. ಹೊರಗಡೆ ಎಲ್ಲಿ ಸಿಗಂಗಿಲ್ಲ, ಮಾರ್ಕೆಟ್ನಾಗ ಸಿಗೋದಿಲ್ಲ. ಪುಣ್ಯಕ್ಕೆ ನಾವು ಆ ಪರಂಪರೆ ಒಳಗ ಬಂದೇವಿ. ಸಿದ್ಧಾರೂಢರ ಪರಂಪರೆ ಅಂದ್ರೂ ವೇದಾಂತ ಪರಂಪರೆನೆ, ಶಂಕರಾಚಾರ್ಯರ ಪರಂಪರೆ ಅಂದ್ರೂ ವೇದಾಂತ ಪರಂಪರೆ, ನಿಜಗೊಂಡ್ರದ ಪರಂಪರೆ ಅಂದ್ರು ಅದು ಕೂಡ ವೇದಾಂತದ ಪರಂಪರೆ. ಶ್ರುತಿ ಮತ ವನ್ನ ಒಪ್ಪಿ ವೇದ ವಾಕ್ಯಗಳನ್ನ ನನ್ನ ಪ್ರಮಾಣ ಅಂತ ತಿಳಿದಾರವು. ಆಮ್ಯಾಗ ಸಂಪ್ರದಾಯ, ಗುರುಗಳು ಸಂಪ್ರದಾಯ ಹಿಡಿದಾರ. ಅದು ಸಂಪ್ರದಾಯ ಅಂದ್ರೆ ಗುರುವಿನ, ಅವ ಶ್ರೋತ್ರಿಯ ಬ್ರಹ್ಮಷ್ಟು ಗುರುವಿನ ಶಿಷ್ಯ ಇರಬೇಕು, ಅವ ಪರಂಪರೆ ಒಳಗೆ ಇದ್ದಾಮ ಇರಬೇಕು, ಅವನ ಕಡೆ ಶಾಸ್ತ್ರವನ್ನ ಶ್ರವಣ ಮಾಡ್ಬೇಕು. ನಾವು ಎಲ್ಲಿ ಬೇಕಲ್ಲೇ ಶ್ರವಣ ಮಾಡಿದ್ವಿ ಅಂದ್ರೆ ನಮ್ ಗುರಿ ಎಲ್ಲಿ ಬೇಕಲ್ಲೇ ಹೋಗತ್, ಏನ್ರಿ? ಅದಕ್ಕೆ ಸಂಪ್ರದಾಯ ಆಚಾರ್ಯರ ಒಪ್ಪಿಗೆಯನ್ನು ಸ್ವೀಕರಿಸದೆ, ಒಂದು ವೇಳೆ ನಾವು ಗತಿಯನ್ನು ಅಂದ್ರೆ ಮೋಕ್ಷವನ್ನು ಭಿನ್ನವಾಗಿ ಹುಡುಕಿದರೆ, ಅರಸಿದರೆ ಅಂದ್ರೆ ಹುಡುಕಿದರೆ ಅದು ಐತೇನೋ? ಇಲ್ಲ. ಜಗತ್ನ ಹೋಗ್ರಿ 99 ದ್ವೈತ ಪರಂಪರೆನ ಅದಾವ. ಎಚ್ಚರ ಆದ್ರೂ ಸುದ್ದಿನೇ ಇಲ್ಲ ಜಗತ್ನಾಗ. ಎಚ್ಚರಾಗೇ ಇಲ್ಲ ಅವರು. ಬ್ರಹ್ಮದಾಗ ಹುಡುಕಾಗತ್ತಾರ, ಕತ್ತಲ್ದಾಗ ಕೈಯಾಡ್ಸಾಗತ್ತಾರಂತ ಒಟ್ಟರು 11 ಮತವಾದಿಗಳು, 5 ಮಂದಿ ನಾಸ್ತಿಕರು, ಇನ್ನ 6 ಮಂದಿ ನಾಸ್ತಿಕರು, 5 ಮಂದಿ ವಾಸ್ತಿಕರು. ಇವ್ರು 11 ಮಂದಿ ಕತ್ತಲ್ಲಾಗನ ಹುಡುಕಾಗತ್ತಾರ. ಏನು? ಆ ತತ್ವವನ್ನು ಹುಡುಕಾಗತ್ತಾರ, ಸುಖವನ್ನು ಹುಡುಕಾಗತ್ತಾರ. ತತ್ವ ಅಂದ್ರೆ ಸುಖ, ಅದು ಆತ್ಮ ತತ್ವ ಅಂದ್ರೆ ಸುಖದ ಸ್ವರೂಪ. ಗುರು ಸಂಪ್ರದಾಯ ಪ್ರಕಾರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಹೊಂದಿ ಅವರ ಮುಖದಿಂದ ಶ್ರುತಿ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು
ತನ್ನ ಅನುಭವಕ್ಕೆ ತಂದುಕೊಂಡರೆ ಮೋಕ್ಷವಾಗುತ್ತದೆ, ಇಲ್ಲದಿದ್ದರೆ ಎಂದೂ ಆಗುವುದಿಲ್ಲ. ಬರ್ಕೊಂಡ್ಬಿಡ್ರಿ ಎದ್ಯಾಗ ಅಂತ ನಿಜಗುಂಡ್ರು ಹೇಳಾಗತ್ತಾನೆಪ್ಪ, ನಾ ಹೇಳಾಗತ್ತೀನಿ. ಎದ್ಯಾಗ ಬರ್ಕೊಂಡ್ಬಿಡ್ರಿ ಅಂತಾರು. ಅಲ್ಲಿ ಇಲ್ಲಿ ಬರ್ಕೊಂಡ್ರ ಮತ್ತೆ ಎಲ್ರ ಸಿಗಂಗಿಲ್ಲ ಪೇಪರ್. ಪರಂಪರೆ ಬಿಟ್ಟು ಹೋದ್ರಿ, ಮತ್ತ ಶ್ರುತಿ ಮತವನ್ನ ಬಿಟ್ಟು ಹೋದ್ರಿ. ನಾನು ಬುದ್ಧಿ ಹೇಳ್ದಂಗ ಕೇಳ್ತೀನಿ, ನಾ ಮನಸ್ಸು ಹೇಳ್ದಂಗ ಮಾಡ್ತೇನಿ, ನಾ ಮನಸ್ಸಿಕ ರಾಜ. ಇಲ್ಲಿ ನಡೆದುಲ್ತಮ್ಮ ಅಂತಾರ. ಈ ಮೋಕ್ಷ ವಿಷಯದಲ್ಲಿ ನಡೆದುಲ್ಲ. ಇಲ್ಲಿ ಲೌಕಿಕದಾಗ ನಡೀತದೆ. ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಹೇಳ್ದಂಗೆ ಕೇಳ್ಕೊಂತ ಹೋದ್ರೆ ಅದು ಭ್ರಮದಾಗ ಐತಲ್ಲೋ, ಅದು ಭ್ರಮಾತ್ಮಕ ಲೋಕ. ಅದು ಇಲ್ಲಿ ಮಾತ್ರ ಆಗುದಿಲ್ಲ. ಬಳಿಕ ಸಿದ್ಧಾಂತ ಶ್ರವಣವನ್ನು ನಿರೂಪಣೆ ಮಾಡುತ್ತಾರೆ. ಪವಣತೆ ಮಿಗ ವೇದ ಶಿರವನ್ನು ತನ್ನನು ಭವಕ್ಕೆ ಬರ್ಪಂತೆ ತಿಳಿಯುವುದು. ಅದನ್ನು ವಿವಿಧ ತಾಪಸ ಮುಖ್ಯರ ಒಲವಿಂದ ಸಿದ್ಧಾಂತ ಶ್ರವಣವೆಂಬರು, ನಿಜವಿದು ತಾನು. ಹೇಳಿದೆ ನಾನು, ಇದು ವಾಣಿ ಈಶ್ವರನ ವಾಣಿ ಅದರಿ. ಇದು ಯಾವ ಜಗತ್ತನ್ನ ಸೃಷ್ಟಿ ಮಾಡ್ಯಾನ, ಯಾವ ಜೀವಿಗಳನ್ನ ಸೃಷ್ಟಿ ಮಾಡ್ಯಾನ, ಅವನೇ ಭಗವಂತನ ಮನುಷ್ಯ ಆಕಾರದಿಂದ ಧರಿಸಿ ಬಂದು ಅವತರಿಸಿ, ಅವತಾರ ಅಂತಾರ ನೋಡ್ರಿ. ಸಿದ್ಧಾರೂಢರು ಶಿವನ ಅವತಾರ. ಹಿಂಗ ಜನ ಏನಾಗ್ತದ, ಪರಮಾತ್ಮನೇ ನಮ್ಮ ಸಾಮಾನ್ಯ ಮನುಷ್ಯರ ರೂಪವನ್ನ ತಾಳಿ ಬಂದು ನಮಗ ಮಾರ್ಗದರ್ಶನ ಮಾಡಿ ಅವತಾರ ಕಾರ್ಯವನ್ನು ಮುಗಿಸ್ತಾರ ಅವರು. ಅವತಾರಿ ಪುರುಷರು ಈಶ್ವರವಾಣಿ. ಅವರಿಂದ ಬಂದಂತ ವಾಣಿ ಏನಂತಾರ, ಅದಕ್ಕೆ ಈಶ್ವರವಾಣಿ. ಈಶ್ವರವಾಣಿ ಪ್ರಮಾಣವೆಂದು ಪ್ರಸಿದ್ಧವಾಗಿರುವ ಉಪನಿಷತ್ ವಾಕ್ಯಗಳು ಎದಕ್ಕೆ ಮಹತ್ವ ಅದಾವಂದ್ರ, ಉಪನಿಷತ್ತುಗಳು ಈಶ್ವರನ ವಾಣಿ ಅದಾವ್ರಿ. ಮನುಷ್ಯರ ಬುದ್ಧಿಮತ್ತೆಯಿಂದ ಬರದಂತವು ಅಲ್ಲ ಏನ್ರಿ. ಕಾದಂಬರಿ ಗತೆ ಮನುಷ್ಯ ಕಲ್ಪನಾ ಮಾಡಿ ಬರೀತಾನ ಕಾದಂಬರಿ, ಅಥವಾ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಹಿಸ್ಟ್ರಿ, ಬಯಾಲಜಿ ಯಾವದಾವಲ್ಲ ಇವು ಆಧುನಿಕ ವಿಜ್ಞಾನಗಳನ್ನ, ಇವನು ಕೂಡ ಮನುಷ್ಯನ ಬುದ್ಧಿಯಿಂದ ಬಂದಿರ್ತಾವು. ಸಂಶೋಧನೆ ಮಾಡಿರ್ತಾರ, ಕುತ್ಕೊಂಡು ತಪಸ್ ಮಾಡಿರ್ತಾರ ಅವರು ಲ್ಯಾಬೊರೇಟರಿ ಒಳಗೆ. ಇದು ಹಂಗಲ್ಲ, ಇದು ಈಶ್ವರನ ವಾಣಿ. ಈಶ್ವರನ ವಾಣಿಯಾದ ಪ್ರಮಾಣಗಳೆಂದು ಪ್ರಸಿದ್ಧವಾಗಿರುವ ಉಪನಿಷತ್ ವಾಕ್ಯಗಳನ್ನು ಗುರುಮುಖದಿಂದ ತನ್ನ ಅನುಭವಕ್ಕೆ ಬರುವ ಹಾಗೆ ತಿಳಿಬೇಕು. ಅನುಭವಕ್ಕೆ ಬರುವ ಕಷ್ಟ ಅದ ರೀ. ಯಾಕ ಅನುಭವಕ್ಕೆ ಬರೋದು ಯಾಕೆ ಕಷ್ಟ ಅದ? ಯಾರು ಹೇಳ್ತೀರೇನು? ಹಿಂದೆ ಹೇಳಿದ್ದೆ ನಾನು. ಯಾಕೆ ಕಷ್ಟ ಅದ ರೀ? ಅನುಭವಕ್ಕೆ ಯಾಕೆ ಬರೋದಿಲ್ಲ ಉಪನಿಷತ್ ವಾಕ್ಯಗಳು? ಸಿಂಪಲ್ ಒಂದು ಉದಾಹರಣೆ ಹೇಳ್ರಿ. ಯಾರು ಹೇಳ್ತೀರಿ? ಅಲ್ಲಿ ವಾಚಾರ್ಥ ಬೇರೆ ಇರ್ತೈತ್ರಿ, ಲಕ್ಷಾರ್ಥ ಬೇರೆ ಇರ್ತೈತ್ರಿ. ವಾಚಾರ್ಥ ಬೇರೆ ಇರ್ತೈತಿ, ಲಕ್ಷಾರ್ಥ ಬೇರೆ. ಮತ್ತೆ ಅನುಭವ ಬರುವಂಗ ಹೇಳ್ಬೇಕ ಸಮಯ ಬಂದು ಎಲ್ಲರಿಗೂ ಅನುಭವಕ್ಕೆ ಬರ್ಬೇಕು ಅಂತ ಉದಾಹರಣೆ ಹೇಳ್ಬೇಕು. ಹೇಳೇನ್ ನಾ ಬಾಳ ಸಲ ಹೇಳೇನಿ. ಅದು ಬರೇ ಅನುಭವ ಮಾಡೋದೈತ್ರಿ, ಅಲ್ಲಿ ಯಾವ್ದು ರೂಪ ರಸ ಗಂಧ ಯಾವ್ದು ಇಲ್ರಿ. ಏನ್ರಿ? ಅನುಭವ ತಗೊಳದೈತ್ರಿ ಅವು ವಾಕ್ಯಗಳನ್ನ. ಅದರಿ ಈಗ ನಾವು ಏನ್ ಕೇಳಾಗತ್ತೇವಿ, ಗುರುಮುಖದಿಂದ ಮಾತ್ರ ನಮ್ಮ ಅನುಭವಕ್ಕೆ ಬರುದಿಲ್ಲ ಅಂತ ಅನ್ನಾಗತ್ತೇನ. ಗುರು ಹೇಳ್ತಾನ ನಮ್ಗೆ ಅನುಭವಕ್ಕೆ ಬರುದಿಲ್ಲ ಅಂತಾವ್ ಯಾವ ಅದಾವೇನ ವಾಕ್ಯಗಳು? ಅವು ನಿರಾಕಾರ ಐತಲ್ರಿ, ಅದ್ರ ಅರ್ಥ ರೀ. ಇರ್ಲಿ, ಗುರು ಹೇಳಿದ ಮಾತು ನಮ್ಮ ಮನ್ಸಿಗೆ ಹೌದ್ ಅನ್ಸ್ಬೇಕಲ್ಲ, ಹೌದ್ ಅನ್ಸುದಿಲ್ಲ ಅಂತಾವ್ ಯಾವ ಅದಾವ ಮಾತು? ಒಂದೆರಡು ಮಾತು ಹೇಳ್ರಿ. ಬಾಳ ಅದಾವು. ವೇದ ಪ್ರಮಾಣ ಹೇಳ್ತದ, ಗುರು ಹೇಳ್ತಾನ ನಮ್ಗ ಆತ್ಮ ಹಿಂಗದ ಅಂತ ಹೇಳ್ತಾನ, ನಮ್ಗ ಒಪ್ಪಿಗೆ ಅನ್ಸೋದಿಲ್ಲ. ಜಗತ್ ಸುಳ್ಳು ಅಂತಾರ್ರಿ, ನಮ್ಗ ಖರೆ ಅಂತೇವ್ರಿ. ಜಗತ್ ಸುಳ್ಳು ಅಂತವ ಅಂತಾನ, ಇವ್ ಜಗತ್ ಖರೆ ಅನಿಸ್ತದ ನಮಗ್. ಮತ್ತ ಒಂದ್ ಮಾತು ಹೇಳಿದ್ರು ಗಿರಿಜಮ್ಮ ಅವ್ರು, ಒಂದ್ ಮಾತು ಹೇಳಿದ್ರು ಅಂತವ್ ಮತ್ ಹೇಳ್ರಿ. ಯಾರು ಹೇಳ್ತೀರಿ ಹೇಳ್ರಿ? ನಾನು ಒಂದು ದಿವಸ ಹುಟ್ಟೇನಿ, ಇನ್ನೊಂದ್ ದಿವಸ ಸಾಯ್ತೀನಿ ಅಂತ ನಮ್ಮ ಅನುಭವ. ನಿರಾಕಾರದ ಜಗತ್ ಸಾಕಾರ ಅದರಿ. ಆತ್ ಬಿಡ್ರಿ, ಅಲ್ಲೇ ಅದ್ರಾಗ ಇದ್ ಮಾಡ್ಬೇಡ್ರಿ. ಈಗ ಆತ್ಮನ ಕಡೆ ಬರ್ರಿ. ನಾನು ಹುಟ್ಟಾವ ಸಾಯವ ಅಂತ ಅನಿಸ್ತೈತೋ ಏನೋ, ನಾವು ಹುಟ್ಟಾವ ಸಾಯವ ಅಲ್ಲ ಹೇಳ್ರಿ. ನಾವ್ ಹುಟ್ಟಾವ ಸಾಯವ ಅನಿಸ್ತೈತೋ, ನಾ ಹುಟ್ಟಾವ ಸಾಯವಲ್ಲ ಯಾವಾಗ್ಲೂ ಇರಾವ ಅನಿಸ್ತೈತೋ ನಮಗ?
ನಾನು ಹುಟ್ಟವ ಸಾಯವ ಅನಸ್ತದ್ರಿ. ಶಾಸ್ತ್ರ ಏನ್ ಹೇಳ್ತದ್ರಿ? ಶಾಸ್ತ್ರ ನಾ ಹುಟ್ಟಂಗಿಲ್ಲ ಸಾಯಂಗಿಲ್ಲ ಅಂತ ಹೇಳ್ತದ್ರಿ. ಅವ್ರ ಖರೇನೋ ನಾವು ಖರೇನೋ? ಯಾವಾಗ್ಲೂ ನಾನು ಇರವ ಅಂತ ಹೇಳ್ತದ್ರಿ ಶಾಸ್ತ್ರ. ಅದೇ ಖರೆ ರೀ ಅಪ್ಪಾರ. ಅದ ಖರೆ ಅಂದ್ರೆ ನಮ್ಮ ಅನುಭವಕ್ಕೆ ಹೆಂಗ್ ಬರ್ಬೇಕ್ರಿ? ಶಾಸ್ತ್ರ ಖರೆ ಅಂದ್ರೆ ನಮ್ಮ ಅನುಭವಕ್ಕೆ ಹೆಂಗ್ ಬರ್ಬೇಕು? ವಾಕ್ಯದಲ್ಲಿ ವಿಶ್ವಾಸ ಇಡ್ಬೇಕ್ರಿ. ಗುರುವಾಕ್ಯದಲ್ಲಿ ವಿಶ್ವಾಸ ಇಡ್ಬೇಕ್ರಿ. ಒಬ್ಬೊಬ್ರು ಹೇಳ್ರಿ. ನಿದ್ದಿ ಒಳಗ ಆನಂದ ಇರ್ತಲ್ರಿಪ್ಪ, ಹ್ಞೂನ್ರಿ. ಅವಾಗ ಆತ್ಮ ಸುಖ ಅಂತ ಗೊತ್ತಾಕತ್ರಿ. ಆತ್ಮ ಸುಖ ಅಂತ ಗೊತ್ತಾಗುತ್ತೆ. ನಾ ಏನ್ ಕೇಳಿದ್ ನಿಮ್ಗ? ಸಾಯುದು ಹೇಳತ್ತಿಲ್ಲ ನಾನು, ನೀ ಎಂದೂ ಸಾಯಂಗಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ನಾವು ಸಾಯವ ಈಗ ಇಂಥ ತಾರೀಕಿಗೆ ಹುಟ್ಟೇನಿ, ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಸಾಯ್ತೇನೆ ಅನ್ನೋದು ನಮ್ಗೆ ಐತೆ ಇಲ್ರಿ? ಆಯ್ತ್ರಿ ಅಪ್ಪಾಜಿ, ಆಯ್ತ್ರಿ. ನಾವು ನಾನು ಅಂದ್ರ ಆತ್ಮ ಹೌದ್ರಿ ಅಪ್ಪಾಜಿ, ಹೌದ್ರಿ. ಆತ್ಮ ಅಂದ್ರ ನಾನು ಏನ ಬೇರೆ ನನ್ ಬಿಟ್ಟು ಬೇರೆ ಐತೋ? ನಾನು ಆತ್ಮ ಅಂದ್ರ ನಾನು ರೀಪ್ಪ. ಆತ್ಮನಿಗೆ ಹುಟ್ಟು ಸಾವುಗಳು ಇಲ್ರಿ ಅಪ್ಪಾಜಿ, ದೇಹಕ್ಕೆ ಹುಟ್ಟು ಸಾವುಗಳದ್ರಿ. ಆದ್ರ ಸತ್ಯವನ್ನೇ ಸದ್ಗುರುನಾಥ ನೀವು ನುಡಿತಾ ಇದ್ರಿ. ಆದ್ರ ನಮ್ಮ ಮನಸ್ಸು ಒಳಗೊಂದ್ಸಲ ಹಿಂಗ ಒಪ್ತದ್ರಿಪ್ಪ, ಒಪ್ಪಲ್ಲಿ ಹಿಂಗ ಹತ್ತಿರ್ತಾರೆ ಅಪ್ಪಾಜಿ. ಅದಕ್ಕೆ ನಾವು ಅಲ್ಲಿ ಡೌಟ್ ಮಾಡ್ತೀವಿ ಅಪ್ಪಾಜಿ. ಅದೇ ನಾವೇನ್ ಮಾಡ್ತೇವಿ, ನಮ್ಗೆ ಅನಿಸಿದ್ದ ಖರೆ ಅಂತೇವಿ. ಅದು ಶಾಸ್ತ್ರ ಹೇಳಿದ್ರೆ ನಾವು ಒಪ್ಪಂಗಿಲ್ಲ. ನಮ್ಮ ಅನುಭವಕ್ಕೆ ಒಪ್ಪಂಗಿಲ್ಲ ಅಂದ್ರೆ ಬರ್ಬೇಕು ಹೆಂಗದ? ಈಗ ಅವ್ರೇನ ಅನ್ನಕತ್ತಾರಲ್ಲಿ, ಈಶ್ವರವಾಣಿಯಾದ ಪ್ರಮಾಣಗಳೆಂದು ಪ್ರಸಿದ್ಧವಾಗಿರುವ ಉಪನಿಷತ್ ವಾಕ್ಯಗಳನ್ನು ಗುರುಮುಖದಿಂದ ತನ್ನ ಅನುಭವಕ್ಕೆ ಬರುವ ಹಾಗೆ ತಿಳಿಬೇಕಂತ. ಅನುಭವಕ್ಕೆ ಬರ್ಬೇಕಲ್ಲ, ಅದು ಅನುಭವಕ್ಕೆ ಬರ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ನಾ ಕೇಳಾಕತ್ತೀನಿ. ಶಾಸ್ತ್ರ ಹೇಳ್ತದ ನೀ ಹುಟ್ಟಾವಲ್ಲ, ನೀ ಸಾಯವಲ್ಲ ಅಂತ ಹೇಳ್ತದ. ನಮಗೇನ್ ಅನಿಸ್ತದ, ನಾ ಇಂಥ ತಾರೀಕಿಗೆ ಹುಟ್ಟೇನಿ, ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ನಾ ಸಾಯ್ತೀನಿ ಅಂತ ನಮ್ಗೆ ಅನಿಸ್ತದ. ಯಾರು ಖರೆ ಇದ್ರಾಗ? ನಿಜವಾಗ್ಲೂ ಶಾಸ್ತ್ರದೇ ಖರೀದಿ ಅಪ್ಪಾಜಿ. ಆದ್ರ ನಾನು ಆತ್ಮನಿದ್ದೇನೆ. ನೀವು ಗುರುವಾಕ್ಯದಲ್ಲಿ ನಮ್ಗೆ ಮೊದಲು ಪೂರ್ಣ ರೂಪವಾಗಿ ವಿಶ್ವಾಸ ಇರ್ಬೇಕ್ರಿಪ್ಪ ಶಾಸ್ತ್ರಾದಿಗಳ ಮೇಲಾಗ. ಆಮೇಲೆ ನೀವು ಅದೇನು ಶಾಸ್ತ್ರ ನುಡಿತದೋ ಸತ್ಯವನ್ನು ನುಡಿತಾ ಇದೆ. ನಾವ್ ಯಾವಾಗಲೂ ಸಾಕ್ಷಿ ರೂಪವಾಗಿ, ಅಂದ್ರ ನಾವು ಒಳಗೆ ಯಾವಾಗಲೂ ನಮ್ಮ ಮನಸ್ಸಿನೊಳಗೆ ಆತ್ಮನೊಳಗೆ ನಾವು ನಮ್ಮ ನಮ್ಮ ಅನ್ಕೋತಿರ್ಬೇಕ್ರಿ ಪಾಜೆ. ನಾನು ದೇಹನಲ್ಲ, ನಾನು ಆತ್ಮನಿದ್ದೀನಿ, ವೇದವಾಕ್ಯಗಳ ಸತ್ಯವಾಗದವು. ನಾವು ಹಂಗೆ ಯಾವಾಗಲೂ ಅನುಭವ ಮಾಡ್ಕೋತ ನಿಜ ಜೀವನದಲ್ಲಿಯೂ ವ್ಯಾವಹಾರಿಕ ಸತ್ತದಲ್ಲಿ ಬಿಟ್ಟು ಪಾರಮಾರ್ಥಿಕ ಸತ್ತದಲ್ಲಿ ನಾವು ಅದನ್ನ ಯಾವಾಗಲೂ ಅನುಭವಿಸ್ತಾ ಇರ್ಬೇಕ್ರಿ ಅಪ್ಪಾಜಿ. ಹೌದು ಅಪ್ಪಾಜಿ ಹೇಳ್ತದೆ ಸರಿ, ಸತ್ಯದ ಹಿಂಗ ನಾವು ಮನಸ್ಸಿನ ಅಂತ ಇರ್ಬೇಕ್ರಿ ಯಾವಾಗಲ್ರಿ. ಬರೋಬರಿ ಬರೋಬರಿ ಬರೋಬರಿ. ನಮಗ ಅನಿಸಿದ್ದು ಭ್ರಮ ಐತಿ ಅಂತ ತಿಳ್ಕೊಬೇಕ್ರಿ ನಾವು. ಶಾಸ್ತ್ರ ಹೇಳೋದು ಖರೆ ಅದ, ನಮಗ ಅನಿಸಿದ್ದು ಭ್ರಮದಾಗ ಐತಿ, ನಾವ್ ಇನ್ನ ಎಚ್ಚರ ಆಗಿಲ್ಲ, ಬಡಬಡ್ಸಾಗತ್ತೇವಿ ಅಂತ ತಿಳ್ಕೊಬೇಕ. ಹಂಗಂದ್ರ ನಮಗ ಇನ್ನೊಂದ್ರ ಎಚ್ಚರ ಆಗೋದು ಬಾಕಿ ಐತಂದ್ ಗೊತ್ತಾಗತ್ತಿಲ್ಲ. ಅಂದ್ರ ನಾವ್ ಹೇಳಿದ್ದ ಖರೆ, ನಾವ್ ಹೇಳಿದ್ದ ನಮ್ಗ್ ಕಂಡಿದ್ದ ಖರೆ, ಕಣ್ಣಿಗೆ ಕಂಡಿದ್ದ ಖರೆ, ಕಿವಿ ಕೇಳಿದ್ದ ಖರೆ, ಪಂಚ ಜ್ಞಾನೇಂದ್ರಗಳಿಗೆ ವಿಷಯ ಆಗಿದ್ದ ಖರೆ ಅಂತ ಕೊಡಿರ್ತೀವಿ. ಇದು ಅನುಭವ, ಇದಕ್ಕಿಂತ ಹೆಚ್ಚಿನ ಅನುಭವ ಇಲ್ಲ. ಮತ್ತ ತನ್ನ ಅನುಭವಕ್ಕೆ ಬರುವ ಹಾಗೆ ತಿಳಿಯುವುದು, ಇದಕ್ಕೆ ತಪೋನಿಷ್ಠರು ಸಿದ್ಧಾಂತ ಶ್ರವಣವೆಂದು ಕರೆಯುತ್ತಾರೆ. ಶಾಸ್ತ್ರ ಹೇಳಿದ ಮಾತು ನಮ್ಮ ಅನುಭವಕ್ಕೆ ಹೌದು ಹೌದು ಅನಿಸ್ಬೇಕು. ನಾ ಹುಟ್ಟಿದ್ದು ಶರೀರ ಹುಟ್ಟಿದಾಗ ನಾ ಹುಟ್ಟೇನಿ ಅಂತ ತಿಳ್ಕೊಂಡೇನಿ. ಶರೀರ ಹುಟ್ಟತೈತಿ ಸಾಯ್ತೈತಿ. ನಾನು ಶರೀರಕ್ಕೆ ಹುಟ್ಟಿದ್ರು, ನಾನು ಹುಟ್ಟೋಕ್ಕಿಂತ ಮೊದಲು ಅದೇನಿ, ಶರೀರ ಇದ್ದಾಗೂ ಅದೇನಿ, ಶರೀರ ಇರದೇ ಇದ್ದಾಗೂ ನಾ ಇರುವವ. ಈ ರೀತಿ ನನ್ನ ಆತ್ಮಜ್ಞಾನ ನನಗೆ ಆತಂದ್ರ, ಶರೀರಕ್ಕೆ ಏನ ಆದ್ರೂ ಕೂಡ ಆತ್ಮನಿಗೆ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ರೆ ಅವಾಗ ಅನುಭವಕ್ಕೆ ಬರ್ತದೆ. ಹೌದಲ್ರಿ? ಹಿಂಗ ಅನುಭವ ಬರ್ಬೇಕದು. ಹೌದ್ರಪ್ಪಾಜಿ, ಹೌದ್ರಿ. ಪ್ರವಣತೆ ಮಿಗೆ. ಪ್ರವಣತೆ ಅಂದ್ರೆ ಏನ್ರಿ? ಪ್ರಮಾಣಭೂತವಾದ ವಿಶೇಷವಾದ ವೇದಶಿರ ಅಂದ್ರೆ ವೇದದ ಉಪನಿಷತ್ ವಾಕ್ಯಗಳನ್ನು ತನ್ನ ಅನುಭವಕ್ಕೆ ಬರ್ಪಂತೆ ಬರುವ ಹಾಗೆ ಅರಿವುದನ್ನು ಅನೇಕರಾದ ತಾಪಸ ಮುಖ್ಯರು ಅಂದ್ರೆ ತಪೋನಿಷ್ಠರು ತಪಸ್ ಮಾಡ್ಯಾರ್ರಿ. ಅವರು ಹೆಂಗ್ ಹೇಳಿದ್ರೆ ಇವ್ರು ತಿಳಿತದ ಅಂತ ತಿಳ್ಕೊಂಡು ಪರಂಪರೆ ಒಳಗ ಗುರುಗಳು ನಮ್ಮ ಸಲುವಾಗಿ ಶ್ರಮ ವಹಿಸ್ಯಾರವು. ಬರೇ ಅವ್ರು ಹೇಳಿದ್ದನ್ನ ನಾವು ಕೇಳಿ ತಿಳ್ಕೊಂಡು ಧನ್ಯರಾಗೋದಷ್ಟ ಬಾಕಿ ಅದ. ಎದರಿಂದ ಧನ್ಯರಾಗಬೇಕು ಅಂತಂದ್ರ
ಅವರು ಪ್ರೀತಿಯಿಂದ ಏನು ಶ್ರವಣ ಸಿದ್ಧಾಂತ ಮಾಡಲ್ಲ ಆ ಸಿದ್ಧಾಂತದ ಶ್ರವಣವನ್ನ ಮಾಡ್ಬೇಕು ನಾವು. ಷಡ್ಲಿಂಗ ಪೂರ್ವಕ ಶ್ರವಣ ಮಾಡ್ಬೇಕು. ಇದು ಸತ್ಯವಾಗಿರುತ್ತದೆ, ಇದನ್ನು ಹೊರತುಪಡಿಸಿ ಉಳಿದದ್ದೆಲ್ಲ ಅಸತ್ಯವಾಗಿರುತ್ತದೆ ಅನ್ನುವಂಥದ್ದು ಗಟ್ಟಿ ಧೈರ್ಯ ಬಂದಾಗ ನಮಗ ಪ್ಲಾಟ್ಫಾರ್ಮ್ ಸಿಗ್ಬೇಕು ಗಟ್ಟೆಂದು. ಅವಾಗ ಇದನ್ನ ಬಿಡಾಕ್ ಚಾಲು ಮಾಡ್ತೀವಿ ನಾವು. ಏನ್ರಿ, ಹುಬ್ಬಳ್ಳಿಯಿಂದ ನಾವು ಬಿಟ್ಟು ಗದಗಿಗೆ ಹೋಗ್ಬೇಕಂದ್ರ ಹುಬ್ಬಳ್ಳಿ ಕಾಣ್ದಂಗ ಆಗ್ಬೇಕು, ಗದಗ ಕಾಣಕ್ ಹತ್ಬೇಕು, ಅಂದಾಗ ಅದ ಸಿಗ್ತದೆ. ಇಲ್ಲೇ ಹುಬ್ಬಳ್ಳಿನ ಬಿಡಾಕ್ತಾ ಇರಲಿಲ್ಲ, ಹುಬ್ಬಳ್ಳಿನಾಗ ನಮ್ಗೆ ಗದಗ ಕಾಣುವಂತಂದ್ರ ಸಿದ್ಧಾಂತ ಶ್ರವಣವನ್ನ ಮಾಡ್ಬೇಕು. ಸಿದ್ಧಾಂತ ಶ್ರವಣ ನಮ್ಮ ಅನುಭವಕ್ಕೆ ಬರಬೇಕು. ಅಂದ್ರ ಅದು ಏನಂತಾರ ಅದಕ್ಕೆ ಈಶ್ವರನ ಮಾಡಿ ನಮ್ಮ ಅನುಭವಕ್ಕೆ ಬರ್ಬೇಕು. ಏನ್ರಿ, ಹೌದು ಅನಿಸ್ಬೇಕು ನಮ್ಗೆ. There should be efficient collisions in our mind as soon as the teacher says that you are Atma. ಗುರುಗಳು ನೀ ಆತ್ಮ ಆದಿ ಅಂತ ಹೇಳಿದಾಗ ನಮ್ಮ ಬುದ್ಧಿ ಒಳಗ ಹೌದು 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 ಅಂತ ಅನಿಸ್ಬೇಕ್ರಿ. ನಾನು ವ್ಯಾಪಕ ಅದೇನಿ, ಹೌದು. ನಾನು ಸದ್ರೂಪ ಅದೇನಿ, ಹೌದು. ನಾ ಚಿದ್ರೂಪ ಅದೇನಿ, ಹೌದು. ನಾನು ಆನಂದ ಸ್ವರೂಪ ಅದೇನಿ, ಹೌದು. ನಾ ಆನಂದಕ್ಕಾಗಿ ಯಾವ ವಿಷಯ ವಸ್ತುಗಳನ್ನು ಬೆನ್ನತ್ತುವುದಿಲ್ಲ, ಹೌದು. ಆನಂದಕ್ಕಾಗಿ ಬೆನ್ನತ್ತಬಾರ್ದು ನಾವು ಜಗತ್ತನ್ನ. ಆನಂದದಿಂದ ನೀವು ಮಾಡ್ಕೊಡ್ರಿ, ಅದು ಅವಾಗ ಏನಾಗ್ತದ, ಕ್ರೀಡೆ ಅನಿಸ್ಕೋತದ. ಅವತಾರಿ ಪುರುಷನಿಗೆ ಜಗತ್ತು ಅನ್ನೋದು ಒಂದು ಕ್ರೀಡೆ, ಆಟ. ಈಗ ಇನ್ನೂ ಜ್ಞಾನ ಆಗಿಲ್ಲ, ಇವನಲ್ಲಿ ಸಾಧನೆಗಳ ಕೊರತೆ ಅದಾವ. ಇಂತಹ ಸಾಧನೆಗಳ ಇದ್ರೆ ಇಂಥಲ್ಲಿ ಜ್ಞಾನ ಆಗ್ತೈತಿ ಅಂತಾರ. ಇದು ಹೆಂಗದ ಅಂತಂದ್ರ ಹುಚ್ಚಿ ಬಿಡವಲ್ದು. ಹುಚ್ಚಿ ಬಿಟ್ರೆ ಕನ್ಯಾ ಕೊಡ್ತಾರ. ಆ ಹುಡುಗ ಕನ್ಯಾ ಅದ ಸಿಗಲಿರ್ದಕ್ಕ ಹುಚ್ಚಿ ಹಿಡ್ದು, ಬೇರೆ ಏನಿಲ್ಲ, ಚಲೋ ಅದ ಹುಡುಗ. ಹಂಗಾಗಿತ್ತು ನಮ್ಮ ಬಾಳೆ. ನಮ್ಮಲ್ಲಿ ಸಾಧನೆಗಳಿಲ್ಲ, ಜ್ಞಾನ ಆಗಬಾರ್ದು. ಜ್ಞಾನ ಆಗ್ತಬೇಕಂದ್ರ ಸಾಧನೆಗಳು ಬೇಕೇ ಬೇಕು. ಒಂದಕ್ಕೊಂದು ಪೂರಕ ಅದಾವು. ಆದ್ರೂ ಕೂಡ ಒಂದು ಪರಮಾತ್ಮನ ಅನುಗ್ರಹ ಇತ್ತು ಅಂತಂದ್ರೆ, ನಮಗೆ ಶ್ರದ್ಧಾ ಇತ್ತಂದ್ರೆ ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಒಂದು ಜನ್ಮದಾಗ ಇಲ್ಲಾಂದ್ರೆ 2ನೇ ಜನ್ಮಕರ ಆಗ್ತದೆ, 2ನೇ ಜನ್ಮದ ಇಲ್ಲಾಂದ್ರೆ 3ನೇ ಜನ್ಮಕರ ಆಗ್ತದೆ, ಗ್ಯಾರಂಟಿ ಆಗ್ತದೆ. ಆದ್ರೆ ದಾರಿ ನಮ್ದು ಹಿಂಗಿರ್ಬೇಕು. ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹೋಗ್ಬೇಕು, ಪರಂಪರೆ ಒಳಗಿದ್ದಂತ ಅವನ ಗುರುವಿನ ಶಾಸ್ತ್ರವನ್ನ ಶ್ರವಣ ಮಾಡ್ಬೇಕು. ಪೇಪರ್ ಓದಿದ್ರೆ ಮೋಕ್ಷ ಆಗೋದಿಲ್ರಿ. ಅಭ್ಯಾಸ ಮಾಡ್ತೇನೆ ಅಂತ ತಿಳ್ಕೊಂಡು ಪೇಪರ್ ಓದಿದ್ರೆ ಮೋಕ್ಷ ಆಗತ್ತೆ ಅಂದ್ರೆ ಈಶ್ವರಪ್ಪ? ಇಲ್ರಿ ಗುರುಗಳ ಮೋಕ್ಷ ಇಲ್ರಿ ಕಾದಂಬರಿ ಟಿವಿ ನೋಡಿದ್ರ, ಸಿನಿಮಾ ನೋಡಿದ್ರ ಮೋಕ್ಷ ಆಗತ್ತೇನು? ಎಲ್ಲ ಮತ್ತೆ ಊಟ ಆಗತ್ರಿ, ಇವರದ್ದು ಆಗತ್ರಿ ಗುರುಗಳ. ಹಿಂಗದ ನೋಡ್ರಿ. ಇಷ್ಟೆಲ್ಲ ನಾನು ಎಷ್ಟು ಪ್ರಯತ್ನ ಮಾಡಾಕತ್ತೀನಿ, ಬಾಳ ಹಿಂದದಿರಿ ಮಂದಿ ಎಲ್ಲ. ಹೆಂಗ ನಾ ಹೇಳೋದು ತಿಳಿದಿತ್ತೋ ಇಲ್ಲೋ ನನಗ ಡೌಟ್ ಬರಾಕತ್ತೆ. ಮುಂದ್ ಹೋಗಕ್ ಮನಸ್ಸಾಗವಲ್ದು. ಇರ್ಲಿ, ಹೆಂಗಂದ್ರು ಶಿವಪುತ್ರಪ್ಪನವ್ರು ಇದೊಂದು ಗ್ರಂಥ ಮುಗಿಸ್ರಿ ಆಮ್ಯಾಗ ಬಿಡೋಣ ಅಂದಾರ ಮಧ್ಯಾಹ್ನ ಕ್ಲಾಸ್ ಅನ್ನ. ಏನಾಗ್ತೈತಿ ಬಿಡೋಣ. ಇನ್ನು ನಿಯಮ ದಶಕದಲ್ಲಿರುವ ಲಜ್ಜೆಯನ್ನು ಹೇಳುತ್ತಾರೆ. ಈ ನಿಯಮದ 10 ನಿಯಮ ಹೇಳ್ಯಾರಲ್ಲ, ಅದ್ರಾಗ ಲಜ್ಜಾ ಅನ್ನೋದೊಂದದ. ಆ ಲಜ್ಜೆ ಗುರುತ ಹೇಳ್ತಾರೆ. ವೇದ ಲೌಕಿಕ ಮಾರ್ಗದಳು ನಿಂದಿಸಲು ಯೋಗ್ಯವಾದ ನಿಷೇಧ ವರ್ತನವನ್ನು ಆಧರಿಸದೆ ಬಿಡುವುದು ತಾನೇ ಲಜ್ಜೆ ಎಂದು ಓದಿ ಹೇಳುವರು ಸದ್ಗುರುಗಳು. ಎಷ್ಟು ಚಂದ ಬರ್ದಾರ್ರಿ, ಕನ್ನಡದಾಗ ಬರ್ದಾರ. ನಮ್ಗೆ ಹಾಡಕ್ ಬರಂಗಿಲ್ಲ, ಓದಾಕ್ ಬರಂಗಿಲ್ಲ. ಏನಪ್ಪಾ ಇಂಗ್ಲಿಷ್ ಅನ್ನೋಂಗಿಲ್ಲ, ಫ್ರೆಂಚ್ ಅನ್ನೋಂಗಿಲ್ಲ. ಎಷ್ಟು ಆಸಕ್ತಿ ಐತ್ರಿ ನಮ್ ಕಡೆ. ಒಂದು ಬುಕ್ ಇಲ್ಲ ಕೆಲವು ಮಂದಿಗೆ, ಎಲ್ಲಾ ಐತಿ, ಬುಕ್ ಇಲ್ಲ ಕೆಲವು ಮಂದಿಗೆ. ಇನ್ನೇನು ಹೇಳಿ ಉಪಯೋಗ ಇಲ್ಲ, ಸುಮ್ಮನೆ ಇನ್ನೇನ್ ತಿದ್ದುವುದು ಅವಶ್ಯಕತೆ ಇಲ್ಲ. ವೇದ ಲೌಕಿಕ ಅಂದ್ರೆ ವೇದ ಲೋಕ ಸಂಬಂಧವಾದ ಮಾರ್ಗದಲ್ಲಿ ತಿರಸ್ಕಾರ ಮಾಡಲು ತಕ್ಕುದಾದ ನಿಷೇಧ ವರ್ತನವನ್ನು, ಕೆಟ್ಟ ನಡವಳಿಕೆಯನ್ನು ಸ್ವೀಕಾರ ಮಾಡದೆ ಬಿಡುವುದು, ತ್ಯಾಗ ಮಾಡುವುದು ತಾನೇ ಲಜ್ಜೆ ಅಂದ್ರೆ ನಾಚಿಕೆ ಎಂದು ಸದ್ಗುರುಗಳನ್ನ ಬಲ್ಲವರು ಓದಿ ಹೇಳುತ್ತಾರೆ ಅಂದ್ರೆ ಪಠಿಸಿ ಹೇಳುತ್ತಾರೆ. ಏನ್ ಹೇಳ್ತಾರ್ರಿ ಅದಕ್ಕೆ? ಏನ್ ಹೇಳತ್ತಾರ ಲಜ್ಜೆ ಅಂತ ಎದಕ್ಕಂತಾರ್ರಿ? ವೇದ ಮತ್ತು ಲೌಕಿಕ ಇವೆರಡರಿಂದ ನಿಂದೆಗೆ ಯೋಗ್ಯವಾದದ್ದು ಯಾವ ವರ್ತನ ಉಂಟೋ ಅದನ್ನ ತಾನು ಗ್ರಹಿಸದೆ ಅದನ್ನ ತ್ಯಾಗ ಮಾಡುವಂತದ್ದು ಏನೈತಿ, ಇದಕ್ಕೆ ನಾಚಿಕೆ ಅನ್ಬೇಕಂತ್ರಿ. ನೋಡ್ರಿ ನಮ್ದು ಹೆಂಗೈತಿ, ನಮ್ದು ಎಲ್ಲೈತಿ ನಾಚಿಕೆ?
ನಾವ್ ಎದಕ್ ನಾಚಾಕತ್ತೇವ್ರಿ? ವೇದ ಮತ್ತು ಲೌಕಿಕ ಇವೆರಡರಲ್ಲಿ ನಿಂದೆಗೆ ಯೋಗ್ಯವಾದದ್ದು ಯಾವ್ದೈತಲ್ಲ, ಯಾವ್ದೈತಿ? ಈ ವೇದ ನಿಂದೆ ಈ ನಿಂದೆಗೆ ಯೋಗ್ಯ ಐತೋ, ಲೌಕಿಕ ನಿಂದೆಗೆ ಯೋಗ್ಯತೆ? ಲೌಕಿಕ ಲೌಕಿಕ ನಿಂದೆಗೆ ಯೋಗ್ಯ ಐತಂದ್ರೆ ಅದನ್ನ ಬಿಡಬೇಕು, ಅದನ್ನ ಹಿಡಿಬೇಕು. ಬಿಡ್ಬೇಕ್ರಪ್ಪ. ಅವಶ್ಯ ಬಿಡ್ಬೇಕ್ರಿ. ನಾವ್ ಹಿಡ್ದೇವೆ ಬಿಟ್ಟೇವು. ನಿಮ್ಮನ್ನ ಹಿಡ್ಕೊಂಡು ನಾನು ಹಿಡ್ಕೊಂಡು ಹೇಳ್ತೀನಿ. ಇನ್ನೂ ಒಟ್ಟ ಹಿಡ್ದಂಗ ಐತ್ರಿ. ನಾವ್ ಇನ್ನ ಬಿಟ್ಟೇ ಇಲ್ಲ. ಇನ್ನ ಒಂದ್ ಕೈ ಅದು ತೃಣಜುಳುಕದಂತೆ ಇನ್ನ ಸಂಸಾರ ಹಿಡ್ಕೊಂಡೆ ಒಂದ್ ಕೈಯಾಗ. ಒಂದ್ ಕಡೆ ಹಿಡ್ಕೊಂಡೆ, ದಂಡಿ ಗಟ್ಟಿ ಹಿಡ್ಕೊಂಡೇವಿ. ಮತ್ ಹೋಗಂದ್ರೆ ಎಲ್ಲ ಹೋಗತ್ತದ ಡೋಣಿ. ಅವ್ರ ಏನಂತಾರ ಅದನ್ನ, ಯಾವ್ದು ಇದು ಲೌಕಿಕ ಚಲೋ ಐತೋ, ವೇದ ಚಲೋ ಐತೋ, ಯಾವ್ದು ನಿಂದೆಗೆ ಯೋಗ್ಯ ಐತಿ ಅನ್ನೋದು ವಿಚಾರ ಮಾಡ್ರಿ ಅಂತಾರ ಅವ್ರು. ಅದು ಯಾವ್ದು ಬಿಡಾಕ ನಿಂದೆಗೆ ಯೋಗ್ಯ ಐತಿ ಅದನ್ನ ಗ್ರಹಣ ಮಾಡ್ಬೇಡ್ರಿ ಅಂತ, ಅದನ್ನ ತ್ಯಾಗ ಮಾಡ್ರಿ ಅಂತಾರ. ಹಿಂಗ ತ್ಯಾಗ ಮಾಡೋದಕ್ಕೆ ಏನಂತಾರ? ನಾಚಿಗೆ ನಾಚಿಗೆ, ಲಜ್ಜೆ ಲಜ್ಜೆ ಅಂತ ಕರೀತಾರ. ಮತ್ ನಾವ್ ಏನ್ ಅನ್ಬೇಕ್ರಿ? ನಮಗ ಲಜ್ಜಿಗೇಡಿ ಅನ್ಬೇಕ್ರಿ. ಈಗ ಇವ್ರಂತಾರ, ನಿಜಗೂಡಾಗತ್ತಾರ ನೋಡ್ರಿ. ಮತ್ತ ಅದ್ ಬುಕ್ ಇದ್ದವ್ರು ತೆಗೆದ್ ನೋಡ್ರಿ ಬೇಕಾದ್ರೆ. ಬಾಳ ಮಂದಿ ಕಡೆ ಬುಕ್ ಇಲ್ಲ, ಬಾಳ ಚಲೋ ಆತ. ತಗೋಬೇಡ್ರಿ ಬುಕ್, ಏನ್ ತೊಗೊಳಕ್ ಹೋಗ್ಬೇಡ್ರಿ. ನಮ್ಗೆ ಐತಿ. ಅವ್ರ ಅಲ್ಲಿ ಬುಕ್ ಎಲ್ಲ ಲಜ್ಜಿಗೇಡಿ ಅಲ್ಲ ಅಂದ್ರಿ? ಅಲ್ಲ, ಈಗ ಎಲ್ಲಿ ಅಲ್ಲ, ಬುಕ್ ಸಂಬಂಧ ಅಲ್ಲ ಹೇಳುದು ನಾನು. ಈಗ ನಾವು ಎಲ್ಲದೇವ ಅನ್ನೋದು ನೋಡ್ಕೊಂಡು ನಾವು ಲಜ್ಜಿಗೇಡಿ ಹೌದು ಅಲ್ಲೋ ಅನ್ನುವಂತ ವಿಚಾರ ಮಾಡ್ಬೇಕಷ್ಟೇ. ಲೌಕಿಕ ಮತ್ತು ವೇದದಾಗ ತಿರಸ್ಕಾರ ಮಾಡಕ್ ಯಾವ್ದೈತಿ ಅದನ್ನ ತಿರಸ್ಕಾರ ಮಾಡ್ರಿ, ಅದನ್ನ ಸ್ವೀಕಾರ ಮಾಡ್ಬೇಡ್ರಿ ಅಂತ ಹೇಳ್ತಾರ. ಮತ್ತೆ ಸ್ವೀಕಾರ ನಾವ್ ಏನ್ ಮಾಡೇವಿ? ಈಗ ಲೌಕಿಕ ಸ್ವೀಕಾರ ಮಾಡೇವಿ, ವೇದ ಹೇಳೋ ಮಾತನ್ನ ಸ್ವೀಕಾರ ಮಾಡೇವ್ಯೋ? ಲೌಕಿಕ ಸ್ವೀಕಾರ ನಮಗೆ ನಾಚಿಕೆ ಬರಾಕತೈತಿ. ನಾಚಿಕೆ ಏನ್ರ ಬರಾಕತೈತೇನೋ? ಬರಾಕತ್ತದ್ರಿ, ಇನ್ನೇ ಬಿಡುವಲ್ರಿ ಅಷ್ಟೇ. ಅಲ್ರಿ, ಲೌಕಿಕದಾಗ ಬೈತಾರ್ರಿ. ಹೇಳಿದ್ದು 2 ಸಲಾರೇ ಹೇಳ್ಬೇಕ್, ನಿನ್ ನಾಚಿಕೆನೇ ಇಲ್ಲ ಅಂತವ್ರಿ. ಅಷ್ಟ್ ಕಠಿಣ ಐತೇನ್ರಿ ಗಿರಿಜಮ್ಮ? ನೋಡ್ರಿ, ಅಧಿಕಾರಿ ಆಗೋದು ಕಠಿಣ ಅದ. ಅಧಿಕಾರಿ ಆದ್ಮೇಲೆ ಸರಳ ಆಗ್ತೈತ್ರಿ. ಇದು ಕಠಿಣ ಅದ, ಇಲ್ಲಂತಲ್ಲ. ನೀವ್ ಹೆಂಗ್ ಬಂದಿರಿ ಅಂದ್ರೆ, ಈಗ ಬಾಳ ಹೆಂಗ ಯಾಕೆ ಬಯಸ್ಕೊಳತ್ತೀರಿ ಅಂದ್ರೆ, ನಾನು ಸುಮ್ನೆ ಬೇಯಾಗತ್ತೀನಿ ನಿಮ್ಗೆ. ಖರೆ ಅಂದ್ರೆ ಒಳ್ಳೆ ಮುಮುಕ್ಷಗಳಿದ್ದೀರಿ ನೀವು. ಸುಮ್ನೆ ಯಾಕೆ ಬೈಯೋದು ಅಂದ್ರೆ, ಸುಮ್ನೆ ಏನದರಿ ನಿಮ್ಮನ್ನ ಹಂಗ ಕೈ ಬಿಟ್ಟು ಹೆಚ್ಚಿನ ಪ್ರವೃತ್ತಿ ಆಗ್ಲಿ ಅಂತ ಬೈತೇನೆ ಅಷ್ಟ. ಹೆಚ್ಚಿನ ಪ್ರವೃತ್ತಿ ಆಗಲಿ. ಒಂದ್ ಸ್ವಲ್ಪ ಏನು ನೋಡ್ರಿ, ಇಷ್ಟು ಮಂದಿ ಇದೀರಿ, ಒಂದ್ ಸ್ವಲ್ಪ ನಿನ್ನೆ ಹೇಳಿದ್ದೆ, ಯಾರ ಟೀಕಾ ನೋಡ್ಕೊಂಡು ಟಿಕ್ ಮಾಡ್ಕೊಂಡು ಹಾಡಾಕ್ ಕಲೀರಿಪ್ಪ. ಏನು ಒಬ್ರು ಇಷ್ಟು ಮಂದಿ ಒಬ್ರ ಹೇಳಿದ್ರೆ ಸಂತೋಷ ಇತ್ತು, ಒಬ್ರು ಹೇಳಕ್ತಾ ಇರಲಿಲ್ಲ. ಅದು ಟಿಕ್ ಮಾಡ್ಕೊಂಡಿರಪ್ಪರ, ಅದು ರಾಗಬದ್ಧವಾಗಿ ಹೇಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಏನಿಲ್ರಿ, ಬರ್ತೈತ್ರಿ, ನಿಮಗ್ ಬರ್ತೈತ್ರಿ. ನಿಮಗ್ ಬರ್ತೈತಿ ಕಾನ್ಫಿಡೆನ್ಸ್ ನನಗದ. ಅಲ್ಲ ಅಲ್ರಿ, ಟೈಪ್ ತಂದ್ ಕೂಡಲೇ ನಾಚಿಕೆ ಆಕೈತಿ, ಅದಕ್ಕೆ ಆಕೈತಿ. ಅಲ್ಲ, ಅಲ್ಲಿ ಆಚಕ್ ಹೋಗ್ಬೇಡಿ, ಇಲ್ಲಿ ಆಚರಿ ಅಂತಾರ ಅವ್ರು. ಅಲ್ಲಿ ತಪ್ಪಿದ್ರೆ ನೋಡ್ರಿ, ನಾನು ತಪ್ಪೆ ಕಲ್ತೇನಿ. ಏಟ ಕಲ್ತರು ಇನ್ನೂ ಕಲಿದು ಬಾಳ ಅದ ಬಿಡ್ರಿ. ನಾ ಇನ್ನ ಏನು ಒಂದ್ ಪೈಸಾನು ಕಲ್ತಿಲ್ಲ. ಏನೋ ಒಂದ್ ಈಟ್ ಹೇಳಾಕ್ ಬರಾಕತೈತಿ ಅಷ್ಟ. ಇನ್ನೂ ನಮಗೂ ಇರಾಕ್ ಬಂದಿಲ್ಲ ಅನ್ರಿ, ಹೇಳಾಕ ಅಟ್ ಬರಾಕತೈತಿ. ವೇದ ಮತ್ತು ಲೌಕಿಕದ ಯಾವ್ದು ಗ್ರಾಹ್ಯ ಯೋಗ್ಯ ಅದ, ಯಾವ್ದು ಬಿಡ್ಲಿಕ್ಕೆ ಯೋಗ್ಯ ಅದ ಅನ್ನೋ ವಿಚಾರ ಮಾಡಿ, ಬಿಡಾಕ ಯೋಗ್ಯ ಇದ್ರೆ ಬಿಡ್ರಿ. ಅದ್ ಬಿಡ್ಲಿಕ್ಕೆ ಅಂತಂದ್ರ ಅದನ್ನ ಬಿಡಾಕ ನಾಚಿಕೆ ಮಾಡ್ರಿ, ಮಾಡ್ಕೋರಿ ಅಂತಾರ. ಇದಕ್ ಲಜ್ಜೆ ಅಂತಾರ. ನೋಡ್ರಿ, ನಾವೆಲ್ಲಿ ತಿಳ್ಕೊಂಡಿವಿ ಲಜ್ಜೆ? ನಮ್ ತಿಳ್ಕೊ ಅವ್ರ ತಿಳ್ಕೊ ಬಾಳ ಅಂತರ ಅದ ರೀ. ಇದ ಒಂದ ಮಾತ ತಿಳ್ಕೊಂಡ್ರೆ ಸಾಕ್ರಿ, ನಮ್ಗೆ ಇವತ್ತಿನ ಶಾಸ್ತ್ರ ಸಾರ್ಥಕ ಆಗತ್ತೆ. ಹೌದೌದ್ರಿ. ಒಂದ ಮಾತ ತಿಳ್ಕೊಂಡ್ರೆ ಸಾಕ. ವೇದ ಪ್ರಮಾಣ ಹೆಂಗ, ಈಶ್ವರನ ವಾಣಿ ಹೆಂಗ, ಇವೆಲ್ಲ ಶ್ರುತಿಗಳ ಇವು ಈಶ್ವರನ ವಾಣಿ ಯಾಕ, ಅಪೌರುಷ ಹೆಂಗ, ಎಷ್ಟ್ ಸಲ ಹೇಳಾಗತ್ತೇನೆ. ಅವುಗಳ ಬಗ್ಗೆ ಮನುಷ್ಯರ ಮಾತಲ್ರಿ ಇವು. ಈ ಜಗತ್ತು ಸೃಷ್ಟಿ ಮಾಡಿದಂತ ಈಶ್ವರ ಏನದಲ್ಲ, ಈಶ್ವರನ ವಾಣಿಗಳು ಅವು ಈಗೂ ಅದಾವು ಇಲ್ಲೇ ಬ್ಯಾಗ ಹವಾದಾಗ. ಅವನ್ನ ಪ್ರಿಂಟ್ ಮಾಡಿ ಬುಕ್ ಇಟ್ಟಾರಲ್ರಿ, ಬುಕ್ಲಾಗ ಅದಾವ ಅಂತ ತಿಳ್ಕೊಬೇಡ್ರಿ, ಹವಾದಾಗ ಅದಾವ ಇವು. ಕಂಪ್ಯೂಟರ್ ಲಾಕ್ ಮಾಡಿದ್ರೆ ಹೆಂಗ್ ನಿಮ್ ಮೊಬೈಲ್ ಓಪನ್ ಆಗಂಗಿಲ್ಲ, ಹಂಗ ಲಾಕ್ ಅದಾವು. ಆ ಓಪನ್ ಮಾಡಕ್ ಚಾವಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಕಡೆ ಚಾವಿ ಅದ, ಅದ್ರ ಪಾಸ್ವರ್ಡ್.
ಅವರು ಬಿಚ್ಚಿ ಹೇಳಿದಾಗನ ಪರಂಪರೆ ಒಳಗೆ ಬಿಚ್ಚಿ ಹೇಳಿದಾಗ ಇದು ಅರ್ಥ ಹಿಂಗ ಅನ್ನೋದು ಗೊತ್ತಾಗ್ತದೆ. ನಿಮಗ ಮುಂಡಕ ಮಾಂಡುಕ್ಯ ಉಪನಿಷತ್ ಮಾಡಿ ಹೇಳಿದ್ವಿ ನಾವು, ಎಲ್ಲ ಮುಗಿಸುವತ್ತೆ. ಅದು ಮಾಂಡುಕ್ಯನ ಮುಗಿದು ಹೊತ್ತು ಯಾಕೆ ಹಿಂಗ ಏನು ನನಗ ಅರ್ಥ ಆಗ್ಬಾರ್ದು. ಮಾಂಡುಕ್ಯ ಮಾಡಿದ್ಮೇಲೆ ಇದನ್ನ ಸರಳ ಆಗ್ಬೇಕಿದ್ರು. ಓದಾಕ್ ಬರ್ಬೇಕು, ಅನ್ನಾಕ್ ಬರ್ಬೇಕು, ಹಾಡಾಕ್ ಬರ್ಬೇಕು, ಪ್ರಯತ್ನ ಮಾಡ್ರಿ ಬರ್ತದ. ಇದು ಲಜ್ಜೆ ಅಂತ ಹೇಳಿದ್ರು. ಮುಂದಿನ ನಿಯಮದಲ್ಲಿ ಮತಿಯನ್ನು ಹೇಳ್ತಾರೆ. ಮತಿ ಅಂದ್ರೆ ಏನು? ಬುದ್ಧಿ. ತನಗೆ ಕೇಳು ಅಧ್ಯಾತ್ಮದೊಳಗೆ ವಿಹಿತ ಬೆನಿತು ಅನಿತುವನ್ನು ಅರಿದು ಸುಸ್ಥಿರಮಾಗಿ ಮನದಳು ನಂಬಿರಲ್ ಅದು ತಾನೇ ಮತಿಯೆಂದು ವಿನೂತಿಸುವುದು ವೇದವಿದರು ವಲ್ದು. ಅಧ್ಯಾತ್ಮ ಶಾಸ್ತ್ರಗಳು ಅಂದರೆ ಬ್ರಹ್ಮ ಅಭಿನ್ನವಾದ ಪ್ರತ್ಯೇಗಾತ್ಮ ಸ್ವರೂಪವನ್ನು, ಬ್ರಹ್ಮಗ ಅಭಿನ್ನವಾದಂತಹ ಪ್ರತ್ಯೇಗಾತ್ಮ ಸ್ವರೂಪ ಬೋಧಿಸುವಂತವು ಏನದವು? ಅಧ್ಯಾತ್ಮ ಶಾಸ್ತ್ರಗಳು ಅಂತಾರೆ. ಅಧ್ಯಾತ್ಮ ಶಾಸ್ತ್ರಗಳು ಅಂದ್ರೆ ಯಾರು ಅಂತ ಯಾರು ಕೇಳಿದ್ರಂದ್ರ, ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವನ್ನ ಬೋಧಿಸುವಂತಹ ಶಾಸ್ತ್ರಗಳಿಗೆ ಅಧ್ಯಾತ್ಮ ಶಾಸ್ತ್ರಗಳೆಂದು ಕರೆಯುತ್ತಾರೆ. ಅವುಗಳನ್ನು ತನ್ನ ಅನುಭವಕ್ಕೆ ಬರುವ ಹಾಗೆ ಎಷ್ಟು ತಿಳಿಯಬೇಕಾಗಿರುವುದೋ ಅಷ್ಟನ್ನು ಚೆನ್ನಾಗಿ ತಿಳಿದು ಸಂಶಯಾದಿಗಳು ಇಲ್ಲದಂತೆ ನಿಶ್ಚಯ ಬುದ್ಧಿಯಿಂದ ಇರಲು ಅದಕ್ಕೆ ಮತಿ ಎಂದು ಬಲ್ಲವರು ಹೇಳುತ್ತಾರೆ. ಮತಿ ಅಂತ ಅದಕ್ಕಂತಾರ್ರಿ. ಶಾಸ್ತ್ರ ಹೇಳುವಂತ ಮಾತನ್ನ ನಮ್ಮ ಅನುಭವಕ್ಕೆ ತಗೊಂಡ್ ಬಂದು ಅದನ್ನ ಚೆನ್ನಾಗಿ ತಿಳ್ಕೊಂಡು ಅದರಲ್ಲಿ ಸಂಶಯ ಇಲ್ಲದಂಗ ನಿಶ್ಚಯ ಬುದ್ಧಿ ಇತ್ತು ಅಂದ್ರೆ ಅದಕ್ಕೆ ಮತಿ ಅಂತಾರ. ಮತ್ತ ನಮ್ಮ ವರ್ಗ ಏನಂತಾರ? ನಮ್ಮ ಮತಿ ಅದಾವಲ್ಲ, ನಮ್ಮ ಲೌಕಿಕ ಮತಿ ರೀ. ಇದಕ್ಕೆ ಏನಂತಾರ ಅವರು? ನಿಯಮಾಂಗ ಮತಿ ಅಂತ ಹೆಸರಿಟ್ಟಾರ ನೋಡ್ರಿ. ಇನ್ನು ನಿಯಮ ದಶಕದಲ್ಲಿರುವ ಜಪ ವಿಧಿಯನ್ನು ಹೇಳುತ್ತಾರೆ. ಮಾನಿನಿ ವಾಚಕ ಉಪಾಂಶು ಮಾನಸವೆಂದು ತಾನಿಂತು ತ್ರಿವಿಧವು ಆ ಜಪ ವಿಧಿ ಸಾನು ರಾಗದೋಳ್ ಅರಿ ನೀನೊಂದು ಸಾವಿರವು ಆನಂತ ಫಲವು ಅವಕ್ಕೆ ಅನುಗತಿ. ಮಾನವುಳ್ಳ ಸ್ತ್ರೀಯಳೇ ಕೇಳು. ವಾಚಕ ವಾಣಿ ಸಂಬಂಧ, ಉಪಾಂಶು ಅಂದ್ರ ತುಟಿ ಧ್ವನಿ ಬಂದಿರಬಾರ್ದು, ತುಟಿ ಬಡಿತಿರ್ಬೇಕು. ಉಪಾಂಶು ಸಾವಕಾಶ ಅನ್ನುವಂತಾರ. ಅಂದ್ರ ತುಟಿ ಅಷ್ಟ ಬಡದಾಡ್ತಿರ್ಬೇಕು, ನೀವು ಧ್ವನಿ ಕೇಳಬಾರ್ದು. ಉಪಾಂಶು. ಮಾನಸವೆಂದು ಅಲ್ಲಿ ತುಟಿನೂ ಪಿಟಕ್ಕಿಲ್ಲ, ಮಾತಾಡೋ ಧ್ವನಿನೂ ಇಲ್ಲ, ಮಾನಸಿಕವಾಗಿ. ಒಂದು ವಾಚಕ, ಒಂದು ಉಪಾಂಶು, ಒಂದು ಮಾನಸ, ಮನಸ್ಸಿನಿಂದ ಅನ್ನುವುದು. ಇದು ಜಪವನ್ನು ಮಾಡತಕ್ಕಂಥ ವಿಧಾನ. ಇದರಾಗ ಒಂದಕ್ಕಿಂತ ಒಂದು ಶ್ರೇಷ್ಠ ಅದಾವ. ವಾಚಕಕ್ಕಿಂತ ಉಪಾಂಶು ಶ್ರೇಷ್ಠ, ಉಪಾಂಶಕ್ಕಿಂತ ಮಾನಸ ಜಪ ಬಹಳ ಶ್ರೇಷ್ಠ. ಈ ಜಪವನ್ನು ಮಾಡತಕ್ಕ ವಿಧಾನವು ತಾನು ಈ ಪ್ರಕಾರವಾಗಿ 3 ಪ್ರಕಾರವಾಗಿರುವುದು. ಅವುಗಳಿಗೆ ಕ್ರಮ ಬಿಡಿದು 1,000 ಅಗಣಿತ ಫಲವು ನೀನು ಸಾನುರಾಗದೋಳ್ ಪ್ರೀತಿಯಿಂದ ಅರಿ. ನೋಡ್ರಿ, ಜಪವು ವಾಚಕ, ಉಪಾಂಶು, ಮಾನಸಿಕವೆಂದು 3 ಪ್ರಕಾರವಿರುತ್ತೆ. ಅವುಗಳಿಗೆ ಕ್ರಮವಾಗಿ ವಾಚಕಕ್ಕೆ 1 ಫಲ, ಉಪಾಂಶಕ್ಕೆ 1000 ಫಲ, ಮಾನಸಿಕಕ್ಕೆ ಅನಂತ ಫಲ. ಏನ್ರಿ, ನೀವು ಗಣಿತದಾಗ ಇದು ಸಮಯ ಅಂತದ ಪ್ರಮಾಣ ಡೈರೆಕ್ಟ್ ಪ್ರಪೋರ್ಷನ್ ಅಂತಾರ ನೋಡ್ರಿ. ಅದು ಇತ್ತಂದ್ರೆ ನಿಮ್ಗೆ ಹಾಕೋಬಹುದು ಟಿಕ್ಕಿ. ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಏನಂತಾರೆ ಅದಕ್ಕ? ಕನ್ನಡದಾಗ ಏನಂತಾರೆ ಅದಕ್ಕೆ? ಅನುಪಾತ ಏನ್ರಿ? ಅನುಪಾತ ಹಾಕೊಂಡ್ರ ವಾಚಕದಿಂದ 1 ಫಲ ಬಂದ್ರ ಉಪಾಂಶಗ 10 ಫಲ, 1000 ಫಲ. ಉಪಾಂಶಗ 10,000 ಫಲ ಬರ್ತದೆ. ಉಪಾಂಶಕ್ಕಿಂತ ಫಲ ಎಷ್ಟು ಫಲ ದೊಡ್ಡದಪ್ಪ ಮಾನಸಿಕ ಅಂತಂದ್ರ ಅದು ಅಗಣಿತ ಫಲ. ಅಂದ್ರ ಎಷ್ಟು ಪೂಜೆ ಇಡ್ತೀರಿ, ಬೇಕಾದಷ್ಟು ಪೂಜೆ ಇಡ್ರಿ ನೀವು. 1000 ಫಲ ಅಂತಂದ್ರ 3 ಪೂಜೆ. ಅನಂತ ಫಲ ಅಂದ್ರ ಲೆಕ್ಕಿಲ್ದಷ್ಟು ಪೂಜೆ ಇಡ್ರಿ, ಅಷ್ಟು ಫಲ ಬರ್ತದ ಮಾನಸಿಕ ಜಪ ಮಾಡಿದಾರ ಅಂತಾರು. ಏನ್ ಮಾಡ್ಬೇಕ್ರಿ? ಜಪ ಮಾಡ್ರಿ. ಶಂಭುಲಿಂಗಾಯ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಭಗವತೆ ವಾಸುದೇವಾಯ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್.
ಏನ್ ನಿಮ್ ಮನಸ್ಸಿಗೆ ಯಾವ್ದು ದೇವತಾ ಐತಿ, ಉಪಾಸನೆ ಇಷ್ಟ ದೇವತೆ ಅದ್ರ ಮಂತ್ರ ಹೇಳ್ರಿ. ವಾಚಕದಿಂದ ಹೇಳಿದ್ರಿ ಒಂದು ಫಲ, ಉಪಾಂಶ ಹೇಳಿದ್ರಿ 1000 ಫಲ, ಮಾನಸಿಕವಾಗಿ ಹೇಳಿದ್ರಿ ಅಗಣಿತ ಫಲ. ಹೀಗೆ ಒಂದಕ್ಕಿಂತ ಒಂದು ಉತ್ತರೋತ್ತರ ಅಧಿಕ ಫಲಗಳು ಉಳ್ಳವು ಆಗಿರುತ್ತವೆ. ನಿಷ್ಕಾಮ ಮಾಡ್ರಿ, ಸಕಾಮ ಮಾಡ್ಬೇಡ್ರಿ. ಸಕಾಮ ಮಾಡಿದ್ರೆ ಹೊದಲಾಸಿಕೊಂಡ್ ಬೀಳ್ತೇವೆ, ನಿಷ್ಕಾಮ ಮಾಡಿದ್ರೆ ಹೊರಗೆ ಬರ್ತೇವೆ. ಬಳಿಕ ವಾಚಕ ಮತ್ತು ಉಪಾಂಶ ಇವೆರಡರ ಲಕ್ಷಣವನ್ನು ಹೇಳುತ್ತಾರೆ. ಇವನ್ ಕೇಳಿದ್ರೆ ಬಾಯ್ಪಾಟ್ ಮಾಡ್ಬೇಕ್ರಿ. ಇವನ್ನೆಲ್ಲ ಬಾಯ್ಪಾಟ್ ಮಾಡ್ಬೇಕು, ನನಗೂ ಬರಂಗಿಲ್ಲ ಇವು. ನೋಡ್ರಿ ಇವೆಲ್ಲ ಮಾಡಿದ್ರೆ ಬಹಳ ಅದ ಮಾಡ್ಕೊಂಡ. ಇನ್ನ ವಾಚಕ ಜಪ ಅಂದ್ರೆ ಏನು, ಉಪಾಂಶ ಜಪ ಅಂದ್ರೆ ಏನು ಲಕ್ಷಣ ಹೇಳ್ತಾರೆ ನೋಡ್ರಿ. ಇದರಿಂಗೆ ಕೇಳ ಬರ್ಪುದು ವಾಚಕವೇ ಅಕ್ಕು ಅಕ್ಕುಂ, ಇದರಿಂಗೆ ಕೇಳಬಾರದೆ ತನ್ನರ ಅದನ್ನು ಅಚ್ಚದಂಗಳ ಉಲೆ ಮಾಳ್ಪ ಜಪವಿಧಿಯದು ತಾನು ಉಪಾಂಶವೆಂದೆನಿಸುವುದು. ಎದುರಿಂಗೆ ಎದುರಿದ್ದವನಿಗೆ ಕೇಳ ಬರ್ಪದು, ಕೇಳಲಿಕ್ಕೆ ಬರುವಂತವದು ವಾಚಕವೆನಿಸುವುದು. ನಿಮ್ಗೆ ಎದುರಿಗಿದ್ದವಾಗ ಕೇಳ್ತೈತಿ ಅಂದ್ರೆ ನೀವು ಬಾಯ್ದೆ ನೀವು ಮಾತಾಡಗತ್ತೀರಿ, ಆ ಮಂತ್ರವನ್ನ ಹೇಳಾಗತ್ತೀರಿ, ಅದು ಕೇಳಾಗತ್ತದ. ನಿಮ್ ಎದುರಿಗಿದ್ದವಾಗ ಕೇಳಾಗತ್ತೈತಿ ಅಂದ್ರೆ ಅದಕ್ಕೆ ಅನ್ಬೇಕು ವಾಚಕ ಜಪ, ವಾಚಕ ಜಪ. ಎದುರಿಂಗೆ ಕೇಳಬಾರದೆ, ಇದು ಎದುರಿಗಿದ್ದವ ಕೇಳಬಾರ್ದು. ತನ್ನ ಅದರ ಅಚ್ಚಂಗಳ, ಅದರ ಅದರ ತುಟಿಗಳು, ತನ್ನ ತುಟಿಗಳು, ಅಲುಗೆ ಅಳಗಾಡ ಚಲನೆ, ತುಟಿಗಳ ಚಲನೆ ಅಷ್ಟ ಕಾಣ್ತಿರ್ತದ, ಮಾತು ಕೇಳ್ತಿರುವುದಿಲ್ಲ. ಮಾಡುವ ಜಪಕ್ಕೆ ಏನಂತಾರ್ರಿ? ಉಪಾಂಶು ಜಪವೆಂದು ಕರೆಯುತ್ತಾರೆ. ಎರಡನೇವರಿಗೆ ಕೇಳುವ ಹಾಗೆ ವಾಣಿಯಿಂದ ಉಚ್ಚರಿಸಿ ನುಡಿಯುವುದು ವಾಚಕವೆಂದು, ಎರಡನೇವರಿಗೆ ತಾನು ನುಡಿದಿದ್ದು ಕೇಳದೆ ಕೇವಲ ತನ್ನ ತುಟಿಗಳು ಮಾತ್ರ ಅಗಳಾಡುವುದು ಯಾವುದೋ ಅದು ಉಪಾಂಶ ಅಂತಲೂ ಜಪದಲ್ಲಿ 2 ವಿಧಿಗಳು ಇರುತ್ತವೆ. ಬಳಿಕ ಮಾನಸಿಕ ಜಪ ವಿಧಿಯನ್ನು ನಿರೂಪಣೆ ಮಾಡುತ್ತಾರೆ. ಈರಣ್ಣ ಅವ್ರು ಬಂದಿಲ್ಲ ಇವತ್ತ ಅದಾರಲ್ಲ, ಈಗ ಬಂದ್ರೆ ಈರಣ್ಣ. ಮಾನಸಿಕ ಜಪ ವಿಧಿಯನ್ನು ನಿರೂಪಣೆ ಮಾಡುತ್ತಾರೆ. ಎನಿತು ಮಂತ್ರದ ಪದವನನಿತನು ತನ್ನಯ ಮನದಲ್ಲಿ ಉಚ್ಚರಿಸಲ್ ಅಂತದು ತಾನೇ ವನಿತೆ ಕೇಳ್ ಮಾನಸ ಜಪವೆನಿಪುದು ಶಾಸ್ತ್ರದ ಅನುಮತವದು ಮುಮುಕ್ಷುಂಗೆ ಬೇಕು. ನಾವೇನ ವಾಕ್ಯಗಳನ್ನ ಮಾತಾಡ್ತೇವೆ ಅವನ್ನ ಒಂದು ಇದ್ರಾಗ ಬರ್ದಾರವ್ರು, ಛಂದಸ್ನ ಹಾಕಿ ಬರ್ದಾರ. ಎಷ್ಟು ಮಂತ್ರದ ಪದಗಳನ್ನ ನಾವು ನಮ್ಮ ಮನಸ್ಸಿನಾಗ ಏನು ಉಚ್ಚಾರ ಮಾಡ್ತೇವಿ ಹಾಗೆ ಅನ್ನುವುದು ಈ ಸ್ತ್ರೀಯಳೇ ಅದಕ್ಕೆ ಮಾನಸ ಜಪವೆಂದು ಹೇಳಿಸಿಕೊಳ್ತಾರೆ. ಶಾಸ್ತ್ರದ ಅನುಮತ ಅಂದ್ರೆ ಶಾಸ್ತ್ರದ ಸಮ್ಮತವಾದದ್ದು, ಇದು ಮೋಕ್ಷಾಪೇಕ್ಷೆಗೆ ಅವಶ್ಯವಾಗಿ ಬೇಕಾಗಿತ್ತು ನೋಡಿ. ಮಾನಸಿಕ ಜಪ ಮೋಕ್ಷ ಬೇಕನ್ನೋರಿಗೆ ಅವಶ್ಯ ಬೇಕಂತ ಅಂದ್ರೆ ಚಿತ್ತ ಶುದ್ಧಿ ದ್ವಾರ ಮೋಕ್ಷಕ್ಕೆ ಅನುಕೂಲ ಆಗ್ತದ. ಜಪ ಮಾಡ್ಬೇಕ್ರಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 108 ಎಣಿಸ್ರಿ. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸಿಗ್ತದೆ ಅಷ್ಟು. ಅಂತಃಕರಣ ಏಕಾಗ್ರ ಆಗ್ತದೆ. ಇದು ವಾಚಕ ಜಪ ಇದು ಮಾನಸಿಕ, ಇದು ನೀವು ಮನಸ್ಸಿನಾಗ ಮಾಡ್ಬೇಕು. ಇದು ಎಲ್ಲ ಮುಗೀತು. ಈಗ ಇದು ಏನದ ಮಾನಸಿಕ ಆಗತ್ತಾರ. ಈಗ ಮೊದಲ ಮಾನಸಿಕ ಬರಂಗಿಲ್ಲ. ಒಮ್ಮೆ ಮೊದಲ ವಾಚಕ ಮಾಡ್ರಿ, ಬಾಯಿ ಕೇಳುವಂಗ ಮಾತಾಡ್ರಿ. ಆ ನಂತರ ಉಪಾಂಶ ಮಾಡ್ರಿ, ತುಟಿ ಬರೀ ತುಟಿ ಅಳಗಾಡ್ತಿರ್ಬೇಕು. ಅದನ್ನ ಸ್ವಲ್ಪ ದೂಸ್ ಮಾಡ್ಬೇಕು. 1 ತಿಂಗಳ ಒಪ್ಪತ್ತು ಮೊದಲ ವಾಚಕ ಮಾಡ್ರಿ, ಆಮ್ಯಾಗ 1 ತಿಂಗಳ ಒಪ್ಪತ್ತು ಉಪಾಂಶ ಮಾಡ್ರಿ. ಆಮ್ಯಾಗ ಬರ್ತದ ಇದು ಮಾಡಾಕ ಮಾನಸಿಕವಾಗಿ. ಒಮ್ಮೆಲೆ ಮಾನಸಿಕ ಬರೋದಿಲ್ರಿ ಸ್ವಾಮ್ಯಾರ. ಯಾಕೆ ನಿಂದಿರುದಲ್ರಿ? ಒಳಗದ ನಿಂದ್ರೋದಿಲ್ರಿ. ಹೊರಗ್ ಗದ್ಲ ಇರ್ತದಲ್ಲ, ಆ ಗದ್ಲ ದಾಟಿ ಹೋಗ್ಬೇಕಲ್ಲ ನಮ್ಗೆ. ಹೊರಗಿನ ಗದ್ಲ ಕಡಿಮೆ ಆಗ್ಬೇಕು ಅಂದ್ರೆ ಅದು ಒಳಗ್ ಹೋಗ್ತೈತಿ. ಮೊದಲ ಏನ್ ಮಾಡಿದ್ರು ವಾಚಕ ಮಾಡ್ಬೇಕ್ರಿ. ವಾಚಕ ಉಪಾಂಶ, ಆಮೇಲೆ ವಾಚಕ ಉಪಾಂಶ ಆದ್ಮೇಲೆ ಮಾನಸಿಕ ಜಪ ಮಾಡ್ಬೇಕು.
ಮಂತ್ರದಲ್ಲಿ ಎಷ್ಟು ಪದಗಳಿರುತ್ತವೋ ಅವುಗಳನ್ನು ತನ್ನ ಮನಸ್ಸಿನಲ್ಲಿ ಉಚ್ಚಾರ ಮಾಡಬೇಕು. ಅವನ ಮಾನಸಿಕ ಜಪ ಎಂದು ಹೇಳಿಸಿಕೊಳ್ಳುತ್ತದೆ. ಇಂಥ ಜಪವು ಮುಮುಕ್ಷನಿಗೆ ಅತಿ ಅವಶ್ಯವಾಗಿ ಬೇಕಾದದ್ದು. ಇದು ಶಾಸ್ತ್ರ ಸಮ್ಮತವೂ ಉಂಟು. ಇದಕ್ಕೆ ಶಾಸ್ತ್ರದ ಸಮ್ಮತಿನೂ ಐತಿ. ಬಳಿಕ ಉಳಿದೆಲ್ಲ ಪದ್ಯಗಳಿಂದ ನಿಯಮ ದಶಕದಲ್ಲಿರುವ ಸ್ವಾಧ್ಯಾಯವನ್ನು ನಿರೂಪಣೆ ಮಾಡುತ್ತಾರೆ. ನಮ್ಮ ಮಂದಿಗೆ ಅದ ಗೊತ್ತಿಲ್ಲ, ಸ್ವಾಧ್ಯಾಯನೇ ಗೊತ್ತಿಲ್ಲ. ಸ್ವಾಧ್ಯಾಯ ಬೇಕು. ಗುರುಮತದೊಳು ವೇದ ಶಿರದ ರಹಸ್ಯವ ಗುರು ಭಕ್ತಿಯಿಂದ ಅಭ್ಯಾಸಿಪ ಪರಿ ತಾನೇ ಸ್ವಾಧ್ಯಾಯವೆನಿಪುದು ಎಂದರಿದು ನಿರ್ಧರಿಸು ನೀನಿಂದು ಸನ್ನಿಭ ವಕ್ತ್ರೆ. ಸನ್ನಿಭ ವಕ್ತ್ರೆ, ಚಂದ್ರನ ಸದೃಶವಾದ ಮುಖವುಳ್ಳವಳೆ. ಆಕಿದೇನೋ ಮುಖ ಹಳ್ಳೈತಿ, ನಮ್ಮ ಮುಖ ಹೆಂಗ ಹಳ್ಳ್ಯಾವೋ ಇಲ್ಲೋ ಗೊತ್ತಿಲ್ಲ ಅಂತ. ಇಷ್ಟು ಮಾತು ಕೇಳಿದ್ಮ್ಯಾಗ ಆಕಿದು ಯಾರ್ದು ಆ ಮೈತ್ರಾದೇವಿದ ಮುಖ ಹಳ್ಳೈತಂತ, ಚಂದ್ರನ ಮುಖ ಹಳ್ಳಿದಂಗ ಹಳ್ಳೈತಂತ. ನಮಗ್ ಹೆಂಗದ ಏನು ಕಾಣಂಗಿಲ್ಲ. ಇವತ್ ಹರ್ಯಾಗಿಂದ ಕೇಳಿ ಹಿಂದಿ ಕೇಳಿ ನಮ್ದು ಹಳ್ಳೆ ತೋರಿ ಅಲ್ಲೇ ಐತ್ರೆ ಮಾತು. ಚಂದ್ರನ ಸದೃಶವಾದ ಮುಖವುಳ್ಳವಳೆ ಸನ್ನಿಭ ವಕ್ತ್ರೇ. ಗುರುಮತದವಳು ಅಂದ್ರೆ ಗುರುವಿನ ಅಪ್ಪಣೆಯ ಮೇರೆಗೆ ವೇದ ಶಿರದ ಅಂದ್ರೆ ಉಪನಿಷತ್ತಿನ ರಹಸ್ಯವನ್ನಂದ್ರ ತಾತ್ಪರ್ಯವನ್ನು ಗುರುಭಕ್ತಿಯಿಂದ ಅಂದ್ರೆ ಶ್ರೇಷ್ಠವಾದ ಭಕ್ತಿಯಿಂದ ಅಭ್ಯಾಸಿಪ ಅಂದ್ರೆ ಅಭ್ಯಾಸವನ್ನು ಮಾಡ್ತಕ್ಕಂಥ ರೀತಿ ಏನದ ಅದಕ್ಕ ತಾನೇ ಸ್ವಾಧ್ಯಾಯವೆಂದು ಹೇಳಿಸಿಕೊಳ್ತದಮ್ಮ. ನೀನು ಇದನ್ನು ತಿಳಿದು ನಿಶ್ಚಯವನ್ನು ಮಾಡು, ಅಭ್ಯಾಸ ಮಾಡು ಅಂತಾರು. ಉಪನಿಷತ್ ವಾಕ್ಯಗಳನ್ನು ಗುರುಮುಖದಿಂದ ಭಕ್ತಿ ಪೂರ್ವಕವಾಗಿ ಶ್ರವಣ ಮಾಡಿ ಅವುಗಳ ತಾತ್ಪರ್ಯ ಅರ್ಥವನ್ನು ತನ್ನ ಮನಸ್ಸಿನಲ್ಲಿ ಯಥಾರ್ಥವಾಗಿ ನಿಶ್ಚಯವನ್ನು ಮಾಡಿ ಮಾಡಿದರೆ ಅದಕ್ಕೆ ಸ್ವಾಧ್ಯಾಯವೆಂದು ಹೇಳುತ್ತಾರೆ. ಸ್ವಾಧ್ಯಾಯ ಇಲ್ಲ ನಮ್ಮದು, ಇದ್ರ ಕಮ್ಮಿ ಅದ, ಹೆಚ್ಚಿಗೆ ಮಾಡ್ರಿ ಇನ್ನಷ್ಟು. ನಿಯತದೆ ಗಾಯತ್ರಿಯನು ಸಪ್ತಾಹೃತಿಯನು, ನಿಯತದೆ ಪ್ರಣವವನು ಅಜಪವನು, ನಿಯತದೆ ಕಾಲತ್ರಯದಳು ಜಪಿಸಲದೆ ಪ್ರಿಯತಮೆ ಸ್ವಾಧ್ಯಾಯವೆನಿಪುದು. ಇಲ್ಲಿ ಸ್ವಾಧ್ಯಾಯ ಅಂದ್ರೆ ಏನ್ರಿ? ಮಂತ್ರ ಜಪ. ಗಾಯತ್ರಿ ಮಂತ್ರವನ್ನ ಮಾಡ್ರಿ ಅಂತಾರು. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ ವಿಷೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಬರೀ ಮಂತ್ರ ಅನ್ನೋದಲ್ಲ, ಮಂತ್ರದಿಂದ ಅರ್ಥನೂ ಆಗ್ತಿರ್ಬೇಕು. ಹೇಳಿಲ್ಲ ಅರ್ಥ ಹೇಳೀನಿ. ಆ ಶಬ್ದಗಳು ಬಂದಾಗ ಅರ್ಥದಲ್ಲಿ ನೆಲೆ ಆಗ್ಬೇಕು ಮನಸ್ಸು. ಆಗ್ಬೇಕಂದ್ರ ಪುನಃ ಅರ್ಥವನ್ನು ನೋಡ್ಕೋಬೇಕು. ಅಲ್ಲ ಅದ ಅರ್ಥದ ಕಡೆ ಹೋಗ್ತಾನ ಮಂತ್ರ ತಪ್ತದ್ರಿ ಗುರುಗಳ. ತಪ್ಪದಲ್ರಿ, ರೂಢ ಮಾಡ್ಕೋಬೇಕ. ನೀವು ಲಗ್ನದಾಗಿನ ಮಂತ್ರ ರೂಢ ಮಾಡಿರವನ್ನ ಹೊಟ್ಟೆ ಉಪಜೀವನಕ್ಕೆ ಮಾಡಿರಿ ಪಾಪ. ನಮ್ಗ ನೋಡ್ರಿ, ಈಗ ನಾವು ಹಂಗ್ ಮಾಡಿಲ್ಲ, ಯಾವ ಲಗ್ನ ಮಾಡಿಲ್ಲ ನಾನು. ಅಲ್ರಿ ಈಗ ಮಂತ್ರ ಕಡೆ ಲಕ್ಷ ಹೋತಂದ್ರಿ, ಅರ್ಥದ ಕಡೆ ಲಕ್ಷ ಹೋತಂದ್ರ ಮುಂದಿನ ಮಂತ್ರ ತಪ್ಪಿದಂಗ ಆಕೈತ್ರಿ. ಸ್ವಲ್ಪ ಆಕೈತಿ ಮೊದಲ, ಆಮೇಲೆ ರೂಢ ಆಗ್ತಂದ್ರೆ ಅದು ಹೋಗ್ತದ. ಅವೆಲ್ಲ ಏನ್ರಿ ಹಂಗ ಸ್ವಲ್ಪ ಎಡವಡ್ತಾರ ಇರುವವು. ಸರಿ ಸರಿ, ಪ್ರಯತ್ನ ಮಾಡಿದ್ರೆ ತಾನೇ ಬರ್ತದ. ರುದ್ರ ರುದ್ರ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅರ್ಥದಾಗ ಹೋಗಿ ನಿಲ್ಬೇಕು, ಬರೀ ಅನ್ನೋದಲ್ಲ. ಬೇಕಾದ್ರೆ ನೋಡ್ಕೊಂಡನ್ರಿ, ಅರ್ಥಗಳ ಲಕ್ಷ ಕೊಡ್ರಿ ಮೊದಲ. ಆಮ್ಯಾಗ ಅದು ಅಂದ್ ರೂಢ ಆತಂತ ತಾನ ಅದು ಈ ರೂಢಿ ತಪ್ಪಬೇಕು ನೋಡ್ರಿ. ಆ ರೂಢಿ ಬರ್ಬೇಕಾದ್ರೆ ಈ ರೂಢಿ ತಪ್ಪಬೇಕು. ಎಷ್ಟೆಷ್ಟು ಇದು ಹುಬ್ಬಳ್ಳಿ ಬಿಡ್ತೇವಿ ಅಷ್ಟೆಷ್ಟು ಗದಗ ಸಮೀಪ ಆಗೈತಿ. ಓಂಕಾರ ಸ್ವರೂಪವಾದ ಯಾವ ಪರಬ್ರಹ್ಮ ಉಂಟೋ ಅದು ಸ್ವಯಂ ಪ್ರಕಾಶವಾಗಿಯೂ ಅದು ಶ್ರೇಷ್ಠವಾಗಿಯೂ ಅದು ಪಾಪಗಳನ್ನು ಹುರಿಯುವುದಾಗಿಯೂ ಇರುವ ವಸ್ತು ರೂಪವಾದ ದೇವನನ್ನು ನಾವು ಚಿಂತಿಸುತ್ತೇವೆ. ಅವನು ನಮ್ಮ ಬುದ್ಧಿ, ಇದು ಗಾಯತ್ರಿ ಮಂತ್ರದ ಅರ್ಥ ಇದು. ಅವನು ನಮ್ಮಗಳ ಬುದ್ಧಿಗಳೆಲ್ಲವನ್ನು ಪ್ರೇರಿಸಲಿ.
ದ್ಯೋ ಯೋನ ಪ್ರಚೋದಯಾತ್ ಅಂದ್ರೆ ಏನು, ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ಲಿ ಆ ದೇವರು ಎಂಬುದಾಗಿ ಈ ಮಂತ್ರದ ಅರ್ಥವು ಇರುತ್ತದೆ. ಇಂತಹ ಗಾಯತ್ರಿ, ಅರ್ಥವುಳ್ಳ ಗಾಯತ್ರಿಯನ್ನು ಓಂ ಭುವ, ಓಂ ಸುವ, ಓಂ ಜನಃ, ಓಂ ತಪಃ, ಓಂ ಸತ್ಯಂ ಸಪ್ತಾವೃತಿಯನ್ನು ಓಂ ತತ್ಸವಿತುರ್ ವರೆಣ್ಯಂ ಬರ್ಬೋದು. ಅದನ್ನ ಗಾಯತ್ರಿ ಮಂತ್ರ ಸಪ್ತಾವೃತಿಗಳನ್ನು ಕೊಟ್ಟು ಮಾಡ್ತಾರೆ. ಪ್ರಾಣಾಯಾಮ ಹಿಡ್ಕೊಂಡು ಮೂಗು ಹಿಡ್ಕೊಂಡು ಮಾಡ್ತಾರೆ. ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಓಂಕಾರವನ್ನು ಸರ್ವ ಪ್ರಾಣಿಗಳ ಶ್ವಾಸೋಚ್ಛ್ವಾಸಗಳಲ್ಲಿ ತಾನಾಗಿ ಅನಾಯಾಸವಾಗಿ ಸಕಾರ ಹಕಾರಗಳಿಂದ ಕೂಡಿ ಉಚ್ಚರಿಸುವ ಅಜಪವೆಂಬ ಹೆಸರಿನ ಪ್ರಸಿದ್ಧವಾದ ಹಂಸ ಮಂತ್ರವನ್ನು ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಇವುಗಳಲ್ಲಿ ಚಿಂತನೆಯನ್ನು ಮಾಡುತ್ತಿರಲು ಸಕಾರ ಹಕಾರ ಅಕಾರ ಉಕಾರ ಮಕಾರಗಳಿಂದ ಓಂಕಾರ. ಉಸಿರು ತುಂಬಳೋದು, ಉಸಿರು ಬಿಡುವುದು, ಉಸಿರು ತೊಗೊಳ್ಳೋದು, ಉಸಿರು ಬಿಡುವುದು ನಡೆದತ್ತಿಲ್ಲ. ಉಸಿರು ತೊಗೊಳಗತ್ತೀವಿಲ್ಲ, ನಾವು ಮಾತಾಡಕತ್ತೀವಿ, ಉಣ್ಣಾಗತ್ತೀವಿ, ಊಟ ಮಾಡಕತ್ತೀವಿ, ನಿದ್ದೆ ಮಾಡಕತ್ತೀವಿ. ಉಸಿರೇನ ಬಿಟ್ಟಿವೇನೋ? ಆ ಉಸಿರಿನಾಗ ಶ್ವಾಸೋಚ್ಛ್ವಾಸ ರೂಪದಲ್ಲಿನ ಅನಾಯಾಸವಾಗಿ ಸಕಾರ ಹಕಾರಗಳು ನಡೆದಾವ. ಅದಕ್ಕೆ ಅಜಪ ಅಜಪ ಅಂತಾರ. ಅದಕ್ಕೆ ಅಜಪ ಗಾಯತ್ರಿ ಮಂತ್ರ ಎಂಬ ಪ್ರಸಿದ್ಧವಾದ ಹಂಸ ಮಂತ್ರವನ್ನು ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ, ಸಂಧ್ಯಾಕಾಲ ಅಂತಾರೆ. ಸೂರ್ಯೋದಯ, ಮಧ್ಯಾಹ್ನ, ಸೂರ್ಯಾಸ್ತ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ಇವುಗಳ ಚಿಂತನೆಯನ್ನು ಮಾಡುತ್ತಿರಲು ಅದಕ್ಕೆ ಸ್ವಾಧ್ಯಾಯವೆಂದು ಹೇಳುತ್ತಾರೆ. ಬರೀ ಚಾಂಟಿಂಗ್ ಹೇಳ್ಯಾರಿಲ್ಲ. ನಾವು ಮತ್ತೆ ಆಕ್ಚುಲಿ ಏನ್ ಮಾಡ್ಬೇಕು, ಶಾಸ್ತ್ರವನ್ನ ಅಭ್ಯಾಸ ಮಾಡ್ಬೇಕು. ವೇದವನು ಅನಾಹತನಾದಿ ನಾದಿ ಅದರಿಂದ ನಾದವ ಬಹುವಿಧ ಅಭ್ಯಾಸವ ಆಧಾರದಿಂದ ರಚಿಸುತ್ತಿರಲದು ತಾನೇ ವೇದ ಸ್ವಾಧ್ಯಾಯ ಎನಿಸುತ್ತಿರಕು. ಇದು ವೇದ ಸ್ವಾಧ್ಯಾಯವನ್ನು ಹೇಳ್ತಾರೆ ನೋಡಿ. ವೇದ ಸ್ವರೂಪವಾದ ಓಂಕಾರದ ಅನಾಹತ ಹೊಡೆಯದಿದ್ದರೂ ತೋರುವ, ಹತ ಅಂದ್ರೆ ಹೊಡೆಯೋದು, ಅನಾಹತ ಅಂದ್ರೆ ಹೊಡೆಯದೇ ಇರುವ, ಹೊಡೆದಿದ್ದರೂ ತೋರುವ ನಾದ, ಆದಿನಾದ. ಈ ನಾದವು ಮೊದಲನೇದ್ದು. ಏನು ಶಬ್ದ ಹುಟ್ಟಿದ್ರು ಓಂಕಾರದಿಂದ ಹುಟ್ಟ್ಯಾವೆಲ್ಲ. ಅನೇಕ ಪ್ರಕಾರವಾದ ಧ್ವನಿ ಅಭ್ಯಾಸವನ್ನು ಪ್ರೀತಿಯಿಂದ ಮಾಡುತ್ತಿರಲು ಅದೇ ವೇದ ಸ್ವಾಧ್ಯಾಯ, ವೇದದ ಅಧ್ಯಾಯ ಎನಿಸುತ್ತದೆ. ವೇದದ ಆದಿ ಹಂತಗಳಲ್ಲಿ ಓಂಕಾರವೇ ಮುಖ್ಯವಾದದ್ದು. ಆ ಓಂಕಾರವೇ ನಾದ ರೂಪದಿಂದ ಸರ್ವ ಪ್ರಾಣಿಗಳ ಶರೀರದಲ್ಲಿ ತುಂಬಿಕೊಂಡಿರುತ್ತದೆ ಮತ್ತು ಅದು ಹೊಡೆಯದಿದ್ದರೂ ತನ್ನಿಂದ ತಾನೇ ಉದಯವಾಗುತ್ತದೆ. ಯಾಕಂದ್ರೆ ಅನ್ಯ ವಾದ್ಯಗಳು ಹೊಡೆಯುವುದರಿಂದ ಹುಟ್ಟುತ್ತವೆ. ಈಗ ನೀವು ಯಾವ್ದಾರ ಗಂಟೆ ಬಾರಿಸಿದ್ರೆ ಅದು ನಾದ ಬರ್ತದೆ, ಅದಕ್ಕೆ ಹತನಾದ ಅಂತ. ಇಲ್ಲಿ ಯಾರು ಬಾರಿಸೋರಿಲ್ಲ, ತಾನ ನಡೆದದ. ಸೋಹಂ ಸೋಹಂ ಸಹಾಹಂ ಸಹಾಹಂ. ಏನ್ರಿ ಸಹಾಹಂ ಅಂದ್ರೆ ಏನ್ರಿ? ಸೋಹಂ ಸೋಹಂ ಹಂಸ ಹಂಸ ಏನ್ ಹೆಂಗಂದ್ರೆ ಏನ್ರಿ? ಓಂ ಅನ್ನಾಗ್ರಿ. ಆ ಓಂ ಅನ್ನಾಗ್ರಿ. ಓಂ ಅಲ್ಲ ಅಲ್ಲ ಅಲ್ಲ. ನೀನೇ ನಾನು ಅನ್ನಂಗ್ರಪ್ಪ. ಓ ಪರಮಾತ್ಮನೇ ನೀನೇ ನಾನು ಅನ್ನಂಗ್ರಪ್ಪಾಜಿ. ಅವನೇ ನಾನು, ನಾನೇ ನಾನು. ಸಹ ಅಹಂ, ಸಹ ಅಹಂ, ಸೋಹಂ ಅವನೇ ನಾನು, ಆ ಪರಮಾತ್ಮನೇ 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 ನಾನು ಅಂತ ಉಸಿರು ನಡೆದತ್ತೆ. ಯಾವಾಗಲೂ ಅನ್ನಾಗತ್ತದ ಅನಾಥ ನಾದ. ನಮ್ಗ ಗೊತ್ತಿಲ್ಲ. ಅನಾಥನಾದ ಹೊಡೆಯದೆ ಹುಟ್ಟಿದಂತ ನಾದ ಗಂಟೆ ಬಾರಿಸಿದಾಗ ಗಂಟೆ ಕೇಳ್ತದೆ ಏನ್ರಿ? ಇದು ಅನಾಥನಾದ, ಬಾರಿಸದೆ ಕೇಳುವಂತಹದ್ದು ಅನಾಥನಾದ. ಸೋಹಂ ಅಹಂಸ ಹಂಸ, ಸೋಹಂ ಹಂಸ. ಉಲ್ಟಾ ಸಹ ಅಹಂ ಸೋಹಂ ಹಂಸಃ. ಅವನೇ ನಾನು, ನಾನೇ ಅವನು, ಅವನೇ ನಾನು, ನಾನೇ ಅವನು, ಪರಮಾತ್ಮನೇ ನಾನು, ನಾನೇ ಪರಮಾತ್ಮ, ನಾನೇ ಪರಮಾತ್ಮ, ಅವನೇ ನಾನು, ಪರಮಾತ್ಮನೇ ನಾನು, ನಾನೇ ಪರಮಾತ್ಮ. ಹಿಂಗೆ ನಡೆದದ. ಇದು ಹೊಡೆಯದೇ ಇರುವಂತ ಅನಾಥನಾದ ನಡೆದದ. ಓಂಕಾರವೇ ನಾದ ರೂಪದಿಂದ ಸರ್ವ ಪ್ರಾಣಿಗಳ ಶರೀರದಲ್ಲಿ ತುಂಬಿಕೊಂಡಿರುತ್ತದೆ ಮತ್ತು ಅದು ಹೊಡೆಯದಿದ್ದರೂ ತನ್ನಿಂದ ತಾನೇ ಉದಯವಾಗಿರುತ್ತದೆ. ಅದಕ್ಕೆ ಅನಾಥ ಅಂತಾರ. ಹೊಡೆದ ಇದ್ರು ಉತ್ಪನ್ನ ಆಗ್ತಾವಲ್ಲ ಅವಕ್ಕೆ ಹತನಾದಗಳು ಅಂತಾರೆ.
ಗಂಟಿ ಜಾಗಟಿ ಇವೆಲ್ಲ ಏನ್ ಅದಾವಲ್ಲ ದೇವಸ್ಥಾನದಾಗ ಬರಸ್ತೇವಲ್ರಿ, ಅವೆಲ್ಲ ಏನ್ರಿ ಎಂತ ನಾದವು? ಹತನಾದಗಳು. ಈ ನಾದ ಹೊಂಟೈತಲ್ಲ ಇದು ಅನಾಥನಾದ. ಯಾರು ಹೊಳಗತ್ತಿಲ್ಲ, ಇದು ತಾನೇ ಚಾಲು ಆಗೈತೆ ನೋಡ್ರಿ. ಉಸಿರು ತಗೊಳ್ಳೋದು ಬಿಡೋದು. ಸೋಹಂ ಸೋಹಂ ಹಂಸಃ ಹಂಸಃ. ಯಾಕಂದ್ರೆ ಅನ್ಯ ವಾದ್ಯಗಳು ಹೊಡೆಯೋದ್ರಿಂದ ಹುಟ್ಟುತ್ತವೆ, ಇದು ಹಾಗಲ್ಲ, ಇದು ಸಹಜವಾಗಿ ಇರುತ್ತದೆ. ಈ ರೂಪವಾದ ಓಂಕಾರನಾದವು ಒಂದೇ, ಮುಂದೆ ಹೇಳುವ ಅನೇಕ ನಾದ ರೂಪಗಳಾಗಿ ಪರಿಣಾಮವನ್ನು ಹೊಂದುತ್ತದೆ. ಮೂಲವಾಗಿರೋದು ಓಂಕಾರ ಒಂದೇ, ಅದರಿಂದ ಅನೇಕ ನಾಮಗಳು ಅನೇಕ ನಾದಗಳು ಹುಟ್ಟ್ಯಾವು ಅಂತಾರೆ. ಅವುಗಳನ್ನು ಪ್ರೀತಿಯಿಂದ ಶ್ರವಣ ಮಾಡುವುದು ಸ್ವಾಧ್ಯಾಯವೆನಿಸುತ್ತದೆ. ನೋಡ್ರಿ, ಒಳಗಿನ ಓಂಕಾರ ನಮಗೆ ಕೇಳಕ್ ಆಗಿಲ್ಲ, ಮತ್ತ ಅಷ್ಟು ಡಿಸ್ಟರ್ಬೆನ್ಸ್ ಐತಿ ನಮ್ಮಲ್ಲಿ ಇನ್ನ ಅಂತಃಕರಣದೊಳಗೆ. ಈ ಅಂತಃಕರಣದೊಳಗಿನ ಡಿಸ್ಟರ್ಬೆನ್ಸ್ ಕಮ್ಮಿ ಆತಂದ್ರ ಈ ಸೋಹಂ ನಾದ ಕೇಳಿ ಬರ್ತದ್ರಿ, ಅನಾಥನಾದ. ಹೊರಗಿನ ಗದ್ದಲ ಕಮ್ಮಿ ಆಗ್ಬೇಕು. ಈ ಪಂಚದಶಿ ಒಳಗ ಒಬ್ಬ ತಾಯಿ ಏನ್ ಮಾಡ್ತಾಳ, ಮಗುವಿಗೆ ಬಾಲ್ವಾಡಿ ಕರ್ಕೊಂಡು ಹೋಗ್ತಾಳೆ. ಅದು ಅಳ್ತಿರ್ತೈತಿ, ವರ್ರು ಕುರ್ರಿಯೋ ಮರ್ರು ಅನ್ಕೊಂತ ಬಾಲ್ಯ ನಾ ಸಾಲಿಗೆ ಹೋಗಾಕ ಅಂತ ತಿಳ್ಕೊಂಡು ಹೋಗ್ತತಿ. ಎಳ್ಕೊಂಡು ಹೋಗಿ ಕುಂಡಿರ್ತಾಳ. ರಮೇಶಿ ಅಪ್ಪ ಚಾಕ್ಲೇಟ್ ತಗೋ, ಬಿಸ್ಕಿಟ್ ತಗೋ ಅಂತೆಲ್ಲಾ ಕೊಡ್ತಾಳ. ಅವ ರಂಬಾಟ ಮಾಡ್ತಾನ ಪುಣ್ಯಾತ್ಮ. ನೀವು ಹೋಗ್ರಿ, ಅವ ಒಂದ್ 5 ನಿಮಿಷ ಅಳ್ತಾನ, ಆಮೇಲೆ ಸುಮ್ಮಾಕನ ಅಂತ ತಿಳ್ಕೊಂಡ ಟೀಚರ್ ಹೇಳಿ ಕಳಿಸ್ತಾಳ. ಈ ತಾಯಿಗೆ ಹೊರಗೆ ಬಂದು ನಿಂದಿರ್ತಾಳ. ಅವ್ರ ಹುಡುಗರು ಏನೋ ಒಂದ್ ಮಂತ್ರ ಹೇಳ್ತಿರ್ತಾರ, ಯಾವ್ದೋ ಒಂದ್ ದೇವ್ರ ಮಂತ್ರ ಕಲಿಸ್ಕೊಟ್ಟಿರ್ತಾರ. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ 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 ಅಂತಿರ್ತಾವ. ಎಲ್ಲ ಹುಡುಗರು 40-50 ಹುಡುಗರು ಅಂತಿರ್ತಾವ. ಹಿಂದ ಮುಂದ ಅಂತಿರ್ತಾವ. ಒಂದೇ ರೀತಿಯಿಂದ ಅನ್ನೋದಿಲ್ಲ. ಸಣ್ಣ ಹುಡುಗರು, 3 ವರ್ಷ 10 ತಿಂಗಳ 4 ವರ್ಷದ ಹುಡುಗರು. ಈಗ ಏನ್ ಮಾಡ್ತಾಳ ತಾಯಿ, ಅದ್ರಾಗ ನನ್ನ ಮಗನ್ ದನಿ ಎಲ್ಲೇ ಐತಿ ಅಂತ ಕಿವಿ ಕೊಟ್ಟು ಕೇಳ್ತಾಳ ಅಂತ ನೋಡ್ರಿ. ಹಂಗ ನೀವು ಕಿವಿ ಕೊಟ್ಟು ಕೇಳ್ತೀರಲ್ಲ ಅಂದ್ರೆ ಕೇಳ್ತದ ಓಂಕಾರ ದನಿ. ಈ ಸಂಸಾರ ಗದ್ದಲ ಬಾಳ ಆಗೈತ್ರಿ, ಎಲ್ಲಿ ನಮಗ್ ಕೇಳೇ ಇಲ್ಲ ಅನ್ನೋರ ಅದೇವ್ ನಾವು ಅಷ್ಟ್ರು ಅಲ್ವಾ. ನೋಡ್ರಿ, ಅನಾಥನಾದ ಐತ್ಯೋ ಇಲ್ಲೋ ಪ್ರಯತ್ನ ಮಾಡಿ ನಶಿನಾಗ ಇವತ್ತು ರಾತ್ರಿ ಕುತ್ಕೊಂಡು ಕೇಳ್ರಿ. ಅದು ಅನಾಥನಾದವನ್ನ ಕೇಳ್ರಿ. ಮುಂದಿನ ಶ್ಲೋಕಗಳನ್ನು ಮತ್ ನಾಳಿನ ದಿವಸ ಅಭ್ಯಾಸ ಮಾಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಶಿವಾಯನ. ಮಂಗಲ ಹೇಳ್ರಿ. ಮಂಗಲದ ಜ್ಯೋತಿಯು ಜಗವ ಬೆಳಗಲಿ, ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ. ಶಿವಯೋಗದ ಭಾಗ್ಯಮಾಲೆ ನಮ್ಮದಾಗಲಿ, ಮರವೆ ಮೋಸದ ಮಾಯ ಬೇಗ ಬಿಟ್ಟು ಹೋಗಲಿ. ಶಿವನೊಡನೆ ಮನವಿಂದು ಐಕ್ಯವಾಗಲಿ, ಅದು ಮಂಗಲದ ಜ್ಯೋತಿಯು ಜಗವ ಬೆಳಗಲಿ, ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ. ಭವದ ಮಹಾ ದುಃಖ ಮಾಲೆ ಶಾಂತವಾಗಲಿ, ಅಪಭ್ರಂಶದ ಕಾಯ ಛಾಯೆ ನಷ್ಟವಾಗಲಿ. ಗುರುಪಾದಕ ಶಿರವಾಗಿ ಲೋಕ ಬದುಕಲಿ, ಅದು ಏಕವಾಗಲಿ. ಮಂಗಲದ ಜ್ಯೋತಿಯು ಜಗವ ಬೆಳಗಲಿ, ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ. ಕೃತಪುರ ಶಿವಾನಂದ ಸದ್
ಜತನ ಮಾಡಲಿ ಅತಿ ಆಸೆ ಪೀಡೆಯಿಂದ ಬೆಂದು ಹೋಗಲಿ ಗುರುವರನೇ ಗತಿಯೆಂಬ ನಂಬಿಗಾಗಲಿ ಅದು ತುಂಬಿ ತುಳಕಲಿ ಮಂಗಲದ ಜ್ಯೋತಿಯು ಜಗವ ಬೆಳಗಲಿ ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ನೇನ ಅಚರಾಚರಂ ತತ್ಪದಂ ದರ್ಶಿತಂ ನೇನಾಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶಿವಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಹರಂ ಸರ್ವಲೋಕೈಕನಾಥಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾಂಬಜಯನಂ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. बोला पुंडलिक वर्धर विठ्ठल श्री ज्ञानदेव तुकाराम महाराज की जय. अवधूत चिंतन श्री गुरुदेव दत्त श्री सद्गुरु सिद्धारूढ़ महासद्गुरु की जय. श्री सद्गुरु गुरुनाथ आरूढ़ महासद्गुरु की जय. सकल साधु संत महाराज की जय. श्री कृष्ण परमात्मा भगवान की जय. सांब जय नमः पार्वते पते शिव हर हर महादेव.